ಅದಕ್ಕೇನೀಗ? ಅದು ಅವ್ನ್ ಕೈ ಸರಿ ಹೋಗ್ಬೇಕು ಅಂತ ಅಮ್ಮ ದೇವ್ರ ಹತ್ರ ಬೇಡ್ಕೊಂಡಿದ್ರು, ಹಾಗೆ ಅವ್ನ್ ಕೈ ಸರಿ ಹೋಯ್ತಲ್ಲ. ಮತ್ತೆ ಇವತ್ತು ಒಂದ್ ಹುಟ್ಟಬ್ಬ ಇದೆಯಲ್ಲ, ಅದಕ್ಕೆ ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಇನ್ನಾದ್ರೂ ಅವನಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೊಳಕ್ ಹೇಳ್ಬಿಡು. ರೀ ಅಮ್ಮ ನನ್ನನ್ನು ಬರೋದಕ್ಕೆ ಹೇಳಿದ್ದಾರೆ. ನಿನ್ನೂ ಬರಕ್ ಹೇಳಿದಾರ ಅಥವಾ ನಿನ್ನ ಮಾತ್ರ ಬರಕ್ ಹೇಳಿದ? ಏನಂಗ್ ನೋಡ್ತಾ ಇದೀಯ? ನಿನ್ ತಮ್ಮ ನನ್ನ ಬರಬಾರ್ದು ಅಂತ ಹೇಳಿರ್ತಾನೆ. ಇಲ್ಲ ರೀ. ಯಾಕೆ ಸುಳ್ಳು ಹೇಳ್ತಾ ಇದೀಯ? ಆ ದೊಡ್ಡ ಮನುಷ್ಯ ನನ್ನ ಬರಬಾರ್ದು ಅಂತ ಖಂಡಿತ ಹೇಳಿರ್ತಾನೆ. ನಿನ್ ತಮ್ಮನ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ನಿನ್ ತಾಯಿನೂ ಹಾಗೆ ಹೇಳಿದ್ರ? ಅಲ್ಲ ರೀ, ನಮ್ಮಮ್ಮ ಯಾಕೆ ಹಾಗೆಲ್ಲ ಹೇಳ್ತಾರೆ ಗೊತ್ತಿಲ್ಲ, ಆದ್ರೆ ನಾನು ಯಾರು ಕರ್ದಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ಯಾಕೆ ಅವ್ನ್ ಕೈ ಮುರ್ದೆ? ಬೇಡದೇ ಇರೋ ಪೊರ್ಕಿಗಳ ಜೊತೆ ಸುತ್ತಾಡ್ತಾ ಇದ್ದೇನೆ ಅಂತ ತಾನೆ ಮಗಂದು. ಅಷ್ಟೆಲ್ಲ ಆದ್ರೂ ಇನ್ನ ರೌಡಿ ಹುಡುಗರ ಜೊತೆ ಸುತ್ತಾಡ್ತಾನೆ. ಅಷ್ಟು ಬೇಗ ಅವ್ನಿಗೆ ಬುದ್ಧಿ ಬರಲ್ಲ ಅಂತ ಗೊತ್ತಿದ್ರೆ ಇನ್ನೊಂದ್ ಕೈ ಮುರ್ದಾಕ್ಬಿಡ್ತಾ ಇದ್ದೆ. ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ಅವ್ನು ಹಿಂಗೆಲ್ಲ ಆಡ್ತಾ ಇರೋದಕ್ಕೆ ಕಾರಣನೇ ನೀವುಗಳು. ಚಿಕ್ಕ ವಯಸ್ಸಿಂದ ಒಂದ್ 4 ತದಕಿ ಬುದ್ಧಿ ಹೇಳಿದಿದ್ರೆ ಅವ್ನು ಇವತ್ತು ಹಿಂಗ ಆಡ್ತಾ ಇರ್ಲಿಲ್ಲ. ನಮ್ಮನಡು ಇದೆ ಒಂದು ದಂಡ ಪಿಂಡ. ನಮ್ ಸಕ್ರೆ ಅತಿಯಾಗಿ ಪ್ರೀತಿ ಕೊಟ್ಟು ಬೆಳೆಸ್ಬಿಟ್ರು. ಇವತ್ತು ಕ್ರಿಮಿನಲ್ ಆಗಿ ಬಂದ್ ನಿಂತಿದ್ದಾನೆ. ನಿಮ್ ಮನೇಲಿ ನಿನ್ ತಮ್ಮನು ಹಂಗೆ. ಏನ್ರಿ ಮಾಡೋದು? ಅವನು ನಮ್ ಮನೇಲಿ ಕೊನೆ ಮಗ, ಅವನೊಬ್ನೇ. ಕೊನೆ ಮಗು ಅಂದ್ರೇನೆ? ಏನು ಹಾಸ್ಪಿಟಲ್ ರಾತ್ರಿ 12 ಗಂಟೆ ಹುಟ್ಟಿದ್ ಅವನು? ರೀ, ಮೊದ್ಲು ನನ್ ಮಾತ್ ಕೇಳಿ. ಏನ್ ಕೇಳ್ಬೇಕು? ನಿನ್ ತಮ್ಮ ಏನಾದ್ರೆ ಸರಿ ಇದ್ದಿದ್ರೆ ನೀನೇ ನನ್ನ ಹತ್ರ ಬಂದು, ರೀ ನನ್ ತಮ್ಮನ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದೀನಿ, ಬನ್ನಿ ಹೋಗೋಣ ಅಂತ ಕರೀತಾ ಇದ್ದೆ. ಆದ್ರೆ ನೀನು ಹೋಗಿ ಬರ್ತೀನಿ ಅಂತ ಹೇಳೋದಕ್ಕೂ ಎಷ್ಟು ಹೆದರ್ಕೋತಾ ಇದೆಯಾ ನೋಡು. ಇದರ ಅರ್ಥ ಅವನು ನನ್ನ ಬರಬಾರದು ಅಂತ ಹೇಳಿದಾನೆ ತಾನೇ? ಇಲ್ಲ ರೀ, ಹಾಗೆಲ್ಲ ಏನು ಇಲ್ಲ. ಸಾಕ್ ಮೀನಾ, ಇನ್ನು ಎಷ್ಟು ಅಂತ ಸಮರ್ಥಿಸ್ಕೋತೀಯ? ಅವನನ್ನ ದೂರ ಮಾಡ್ಕೊ ಅಂತ ಹೇಳ್ತಾರ ಮೀನಾ. ತಪ್ಪು ಮಾಡಿದಾಗ 2 ಕೊಟ್ಟು ಬುದ್ಧಿ ಹೇಳು ಅಂತ ಹೇಳ್ತಾ ಇದೀನಿ. ರೀ, ನಿಮ್ ಗೊತ್ತಾ ಅವನೀಗ ತುಂಬಾ ಬದಲಾಗಿದ್ದಾನೆ. ಹಾಗಾದ್ರೆ ಅವನಿವಾಗ ಕಾಗೆ ತೂಗು ಜೊತೆ ಸುತ್ತಾಡ್ತಾ ಇಲ್ಲ ಅಂತ ಹೇಳ್ತೀಯಾ? ಇಲ್ಲ ರೀ, ಅವನೇ ಇವನ್ ಜೊತೆ ಓಡಾಡ್ತಿರೋದು. ತಪ್ಪು ನಮ್ ಕಡೆ ಇಟ್ಕೊಂಡು ಇನ್ನೊಬ್ರ ಮೇಲೆ ಹಾಕೋದು ತುಂಬಾ ಸುಲಭ ಕಡೆ. ದಾರಿ ಹೋಗ್ಬೇಕಾದ್ರೆ ಕಲ್ಲು ಕಾಲಕ್ ತಗಲಿ, ಕಾಲಿಗೆ ಏನಾದ್ರು ಏಟಾದ್ರೆ ಆ ಕಲ್ಲೇ ಬಂದ್ ನಮ್ ಕಾಲು ಹೊಡೆದಿದ್ದು ಅಂತ ಹೇಳ್ಬಿಡ್ತೀಯಾ? ನಾವು ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ನಿನ್ ತಮ್ಮ ಅವನ್ ಬುದ್ಧಿ ಐಲು ಪೈಲಾಗ ಹೋಗಿದೆ ಕಣೆ. ಅದಾಗದೆ ಒದೆ ತಿಂದು ಬದ್ಲಾಗ್ಬೇಕೆ ಹೊರತು ನಾವ್ ಯಾರು ಬದಲಾಯಿಸಕ್ ಆಗೋದಿಲ್ಲ. ಅವ್ನ್ ನಿಮ್ ಬೈಕ್ ಅದ್ದ ಅಂತ ಹೀಗೆ ಹೇಳ್ತಿದ್ದೀರಾ? ಬೈಕ್ ಅಲ್ಲ ಕಣಮ್ಮ, ಅವನು ನಮ್ ಸಕ್ಕರೆ ದುಡ್ಡು. ಅಂತ ಕಳ್ಳನ್ ಮಕ್ಳ ಜೊತೆ ಸುತ್ತಾಡಿದ್ರೆ ಅಂತ ಬುದ್ಧಿನೇ ಬರುತ್ತೆ ಅಂತ ಹೇಳ್ತಾ ಇದೀನಿ. ರೀ, ಅದು ಮೊದ್ಲು. ಆದ್ರೆ ಈಗ ಅವನು ಆ ರೀತಿ ಏನು ಮಾಡ್ತಿಲ್ಲ, ತುಂಬಾ ಬದಲಾಗಿದ್ದಾನೆ ರೀ. ಅವನ ಬಗ್ಗೆ ನೀನೇ ಹೊಗಳ್ಕೋಬೇಕು ರೀ. ಇವಾಗ ನನಗೆ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ. ಈ ವಿಷಯದಲ್ಲಿ ನಿಂದೇ ನಮ್ಮ ತೀರ್ಮಾನ? ಯಾವ್ದ್ರ ಬಗ್ಗೆ? ಇಷ್ಟೋ ತನಕ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ದೆ? ದೇವಸ್ಥಾನಕ್ ಹೋಗ್ತಾ ಇದೀಯಾ? ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಮಾಡ್ಲು ಬೇಡ, ಹೋಗ್ಲು ಬೇಡ ಅಷ್ಟೇ. ಯಾಕ್ರಿ ಹೋಗ್ಬಾರ್ದು? ಯಾಕೆ ಹೋಗ್ಬಾರ್ದು ಅಂದ್ರೆ, ನಿನ್ನ ತಮ್ಮ ನನಗ್ ಮರ್ಯಾದೆ ಕೊಡ್ತಾ ಇಲ್ಲ, ಅವನು ಬದಲಾಗಿಲ್ಲ ಇನ್ನ ಅಷ್ಟೇ. ಹೋಗ್ಲಿ, ನಿನಗಾದ್ರೂ ಮರ್ಯಾದೆ ಕೊಟ್ಟು ಆ ಕಾಗೆ ಸುಬ್ಬು ಸವಾಸ ಬಿಟ್ಟು ಮನೆ ಜವಾಬ್ದಾರಿ ಅವನೊಬ್ನೇ ತಗೊಂಡಿದಾನ? ಅದೂ ಇಲ್ಲ. ನಿನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂತಂದ ಮೇಲೆ ನೀನ್ ಯಾಕೆ ಅಲ್ಲಿಗೆ ಹೋಗ್ಬೇಕು? ರೀ, ಅವನನ್ ತಮ್ಮ, ಇನ್ನು ಚಿಕ್ಕ ಹುಡ್ಗಾರಿ. ತಮ್ಮನೇ, ನಾನು ಅಣ್ಣ ಅಂತ ಹೇಳದ್ನ. ಅವನು ಏನೇ ಮಾಡಿದ್ರು ಎಲ್ಲ ಸರಿ ಅಂತ ಮೆರಿತಾ ಇದ್ದಾನೆ. ಇವಾಗ ನೀನು ಅವನು ಮಾಡಿದ್ದೆಲ್ಲ ಸರಿ ಅಂತ ಅನ್ಕೊಂಡು ಅಲ್ಲಿಗೆ ಹೋದ್ರೆ ಅವನ್ ಹೆಂಗೆ ಬದಲಾಗ್ತಾನೆ? ರೀ, ನನ್ ತಮ್ಮನ್ ಹುಟ್ಟಬ್ಬಕ್ಕೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ನಾನೇ ಹೋಗ್ಲಿಲ್ಲ ಅಂದ್ರೆ ಎಲ್ಲ ಏನ್ ಅನ್ಕೊಂತಾರೆ? ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ನಿನ್ನ ಗಂಡಂಗೆ ಅವನು ಮರ್ಯಾದೆ ಕೊಡ್ತಾ ಇಲ್ಲ. ನಿನ್ನ ಗಂಡಂಗೆ ಮರ್ಯಾದೆ ಸಿಗ್ದಿರೋ ಜಾಗಕ್ಕೆ ಹೆಂಡತಿಯಾಗಿ ನೀನು ಹೋಗಬಾರ್ದು ಅಲ್ವಾ? ನೀನು ಹೋಗ್ಬೇಡ. ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ನೀನ್ ಅಲ್ಲಿಗೆ ಹೋಗೋದಿಲ್ಲ ಅಂತ ನಾನು ನಂಬ್ತೀನಿ. ಇನ್ನೇನಾದ್ರೂ ಬೇಕಾದ್ರೆ ಹೇಳಿ. ಅಮ್ಮ, 1 ನಿಮಿಷ ಬಾಯ್ಲಿ. ಯಾಕೋ? ನೀನ್ ಬಾ, ನೀನ್ ಹೇಳ್ತೀನಿ. ಅಕ್ಕ, ಇದನ್ನೆಲ್ಲ ನೀವು ರೆಡಿ ಮಾಡ್ತೀರಿ, ನಾನು ಬರ್ತೀನಿ. ಸರಿ. ಕನಕ ಬಾರೆ. ಏನು ಮಂಜ? ಅಕ್ಕ ಬರ್ತಿದ್ದಾಳ ತಾನೆ? ಓ, ದೊಡ್ಡದಾಗ ಬರ್ಬೇಡ ಅನ್ನೋ ತರ ಮಾತಾಡದೆ. ಇಷ್ಟ ಇದ್ರೆ ಬಾ ಅಂತ. ಅಕ್ಕ ತಾನೆ, ಹೇಳ್ತೀನಿ. ತಮ್ಮಂದು ಆಶೀರ್ವಾದ ಮಾಡಕ್ ಬರಲ್ವಾ ಅವಳು? ಬರ್ತಾಳೆ. ನಿಮ್ ಭಾವನಿಗೂ ಅಕ್ಕನಿಗೂ ಇಬ್ರಿಗೂ ಬರಕ್ ಹೇಳಿದೆ. ಅಮ್ಮ, ಮತ್ತೆ ಶುರು ಮಾಡ್ದ ನೀನು. ನಾನ್ ಇರೋ ಕಡೆ ಭಾವ ಇರಬಾರ್ದು ಅಂತ ನಾನು ಹೇಳಿರ್ಲಿಲ್ವಾ? ಅವರು ನಿನಗ್ ಭಾವ ಮಾತ್ರ ಕಣೋ, ಅವಳಿಗೆ ಗಂಡನ್ ಬಿಟ್ಟು ಅವ್ಳು ಹೆಂಗ್ ಬರಕಾಗುತ್ತೆ ಹೇಳು? ಗಂಡ 1 ವರ್ಷದಿಂದ, ತಮ್ಮ 22 ವರ್ಷದಿಂದ. ನನಗಿಂತ ಅವರೇ ಮುಖ್ಯ ಆದ್ರ ಹೆಂಗ್ ಮಾತಾಡ್ತಿದ್ದಾನೆ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. 1 ನಿಮಿಷದಾಳು, ಅಕ್ಕಂಗ್ ಫೋನ್ ಮಾಡ್ಕೊಡ್ತೀನಿ. ಅವಳೇನ್ ಹೇಳ್ತಾಳೆ ಅದ್ ಗೊತ್ತಾಗುತ್ತೆ. ಹಲೋ ವೀನಾ, ಎಲ್ಲಿದ್ಯಾ? ಇನ್ನೆಲ್ಲಿರ್ಲಿ, ಮನೇಲಿ. ಅಲ್ವೇ, ಈಗ ಬರಲ್ವಾ? ಅದ್ ಹೇಗಮ್ಮ ಸಾಧ್ಯ? ಅವ್ರನ್ನ ಎಷ್ಟೋ ಕೇಳ್ಕೊಂಡೆ, ಆದ್ರೆ ಅವ್ರು ನನಗ್ ಮರ್ಯಾದೆ ಇಲ್ದೇ ಇರೋ ಜಾಗಕ್ಕೆ ನೀನ್ ಹೋಗ್ಬಾರ್ದು ಹಾಗೆ ಹೀಗೆ ಅಂತ ಹೇಳಿ ಹೊರಟೋದ್ರು. ಈಗೇನು, ನೀನ್ ಬರಲ್ವಾ? ಮಂಜು, ದಯವಿಟ್ಟು ಅರ್ಥ ಮಾಡ್ಕೊ. ಅವ್ರಿಲ್ದೆ ನನ್ ಹೇಗೋ ಬರ್ಲಿ, ನೀನು ಹೀಗೆ ಆಡ್ತೀಯಲ್ಲೋ. ನಾನು ಹೇಗೋ ಆಡ್ತಿಲ್ಲ, ನಿನ್ ಬೆನ್ನಿಗ್ ಬಿದ್ದಿದೀವಿ. ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನನ್ನ ಬೆಳೆಸಿದ್ಯಾ. ಶಿವತ್ ನನ್ ಹುಟ್ಟದ ಬಾಕ ನೋಡು. ನೀನ್ ಬಂದು ಆಶೀರ್ವಾದ ಮಾಡಿದ್ರೇನೆ ನಾನ್ ಪೂಜೆ ಕೂತ್ಕೊಳ್ಳೋದು. ಇಲ್ಲಾಂದ್ರೆ ಎದ್ದು ಹೋಗ್ತಾ ಇರ್ತೀನಿ. ನಿನ್ ತಮ್ಮ ಚೆನ್ನಾಗಿರ್ಬೇಕಂತ ಏನಾದ್ರೂ ತಲೆಯಲ್ಲಿ ಉಳ್ಕೊಂಡಿದ್ರೆ ಇವತ್ ನೀನ್ ಬರ್ತೀಯ. ದಯವಿಟ್ಟು ಇವತ್ತು 1 ದಿನ ನಿನ್ ಕೋಪನೆಲ್ಲ ಸೈಡ್ಗಿಟ್ಟು ಪ್ಲೀಸ್ ಬಾರ, ಕಾಯ್ತಿರ್ತೀನಿ. ಇವತ್ ನೀನ್ ಬರ್ಲಿಲ್ಲ ಅಂದ್ರೆ ಇವತ್ತಿಲ್ಲಿ ಪೂಜೆ ನಡೆಯಲ್ಲ ಅಷ್ಟೇ. ಏನ್ ಇವನು? ಹಾಯ್ ಮೀನಾ ಅವರೇ. ಹಾಯ್. ಬನ್ನಿ ಶ್ರುತಿ. ಯಾಕೆ ಮೀನಾ ಡಲ್ ಆಗಿದ್ದೀರಾ? ಆರೋಗ್ಯ ಸರಿ ಇಲ್ವಾ? ಅದೆಲ್ಲ ಏನು ಇಲ್ಲ ಶ್ರುತಿ, ನಾನು ಆರಾಮಾಗೇ ಇದ್ದೀನಿ. ಅದು ಇವತ್ತು ನನ್ನ ತಮ್ಮನ್ ಹುಟ್ಟಬ್ಬ. ಅಯ್ಯೋ,
ಅದಕ್ ನೀವ್ ಹ್ಯಾಪಿ ಆಗಿರ್ಬೇಕು. ಅದಕ್ಕೆ ಯಾಕೆ ಡಲ್ ಆಗಿದ್ದೀರಾ? ಅದು ಇವತ್ತು ಅವ್ನ ಹೆಸರಲ್ಲಿ ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದಾರೆ. ಅವ್ನ್ ಕೈ ಸರಿ ಹೋಗ್ಬೇಕಂತ ಬೇಡ್ಕೊಂಡಿದ್ರು, ಈಗ ಅವ್ನ್ ಕೈ ಸರಿ ಹೋಗಿದೆ. ವಾವ್, ವೆರಿ ಗುಡ್. ಮತ್ ನೀವು ಹೋಗ್ ಬನ್ನಿ ಅಲ್ಲ. ಇಲ್ಲ ಶ್ರುತಿ, ಅವ್ರು ನನ್ನನ್ನ ಹೋಗ್ಬಾರ್ದು ಅಂತ ಹೇಳಿದಾರೆ. ಓ ರೈಟ್. ಸೂರ್ಯ ಅವ್ರಿಗೆ ನಿಮ್ ತಮ್ಮನ್ ಮೇಲೆ ಕೋಪ ಇದೆ ಅಲ್ವಾ? ಏನಾದ್ರು ಇದು ಸ್ವಲ್ಪ ಓವರ್ ಆಯ್ತು ಅಲ್ವಾ? ಅಲ್ಲ, ನಿಮ್ ತಮ್ಮನ್ ಹುಟ್ಟದ ಬಗ್ಗೆ ನೀವ್ ಯಾಕೆ ಹೋಗ್ಬಾರ್ದು? ಹೋಗ್ಬೇಡ ಅಂತ ಹೇಳೋದಿಕ್ಕೆ ಅವ್ರು ಯಾರು ಫಸ್ಟ್ ಆಫ್ ಆಲ್? ಅಂಡ್ ಅವ್ರ ಪರ್ಮಿಷನ್ ತಗೊಂಡ್ ಹೋಗೋದಿಕ್ಕೆ ನೀವೇನ್ ಅವ್ರ ಹತ್ರ ಕೆಲ್ಸ ಮಾಡ್ತೀರಾ? ಹಾಗೆಲ್ಲ ಏನು ಇಲ್ಲ ಶ್ರುತಿ. ಅವ್ರು ಬೇಡ ಅಂತ ಹೇಳಿದ್ಮೇಲೂ ನಾನು ಅಲ್ಲಿಗೆ ಹೋದ್ರೆ ಅವ್ರು ನನ್ ಮೇಲೆ ಕೋಪ ಮಾಡ್ಕೊಂತಾರೆ. ಮೀನಾ ಅವ್ರೆ, ಫಾರ್ ಎಕ್ಸಾಂಪಲ್, ಇವಾಗ ಈ ಮನೆಯಲ್ಲಿ ಫಂಕ್ಷನ್ ಆಗ್ತಿದ್ರು, ನೀವ್ ಇಲ್ಲಿ ಇರಕ್ ಹೋಗ್ಬೇಡಿ ಅಂತ ಹೇಳಿದಿದ್ರೆ ಅವ್ರು ನಿಮ್ ಮಾತು ಕೇಳ್ತಿದ್ರ? ಇದು ಹಾಗೇನೆ ಮೀನಾ ಅವ್ರೆ, ನಿಮ್ ಮನೆ ಕಡೆ ಫಂಕ್ಷನ್ ಆಗ್ತಿದೆ, ನೀನ್ ಹೋಗ್ಬೇಡ ಅನ್ನೋದಿಕ್ಕೆ ನಿಮ್ ಗಂಡಂಗ್ ಏನ್ ರೈಟ್ಸ್ ಇದೆ ಅಂತ? ನೀವ್ ಹೀಗೆ ಇದ್ರೆ ಮೀನಾ ಅವ್ರೆ, ನಿಮ್ ಗಂಡ ನಿಮ್ ಮನೆ ಕಡೆ ಆಗೋ ಯಾವ ಫಂಕ್ಷನ್ಸ್ಗೂ ಕಳ್ಸಲ್ಲ. ಆಮೇಲೆ ನಿಮ್ಗೆ ನಿಮ್ ತವ್ರ ಮನೆ ಕನೆಕ್ಷನ್ ಬಿಟ್ಟು ಹೋಗುತ್ತೆ. ಏನು ಆಗಲ್ಲ ಮೀನಾ ಅವ್ರೆ, ಯು ಡೋಂಟ್ ವರಿ, ಹೋಗ್ ಬನ್ನಿ. ಇಲ್ಲ ಶ್ರುತಿ, ಅವ್ರು ಹೋಗ್ಬೇಡ ಅಂತ ಹೇಳಿದ್ಮೇಲೆ ನಾನು ಹೋದ್ರೆ ಸರಿ ಇರಲ್ಲ, ನಾನು ಹೋಗಲ್ಲ. ಅಯ್ಯೋ, ಓಕೆ. ಸೂರ್ಯ ಅವ್ರು ಎಲ್ಲಿದ್ದಾರೆ? ಟ್ರಿಪ್ಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ರಾತ್ರಿ ಆಗ್ಬೋದು. ಅಯ್ಯೋ, ಸೂಪರ್ ಆಗಿದ್ರೆ ಆ ಗ್ಯಾಪ್ ಅಲ್ಲಿ ನೀವು ಹೋಗಿ ವಿಶ್ ಮಾಡ್ಬಿಟ್ಟು ಬಂದ್ಬಿಡಿ. ಇಲ್ಲ ಶ್ರುತಿ, ಅವ್ರ ಮಾತ್ ಮೀರ್ ಹೋಗೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅಯ್ಯೋ ಮೀನಾ ಅವ್ರೆ, ಅವ್ರೇನ್ ಸ್ಕೂಲ್ ಪ್ರಿನ್ಸಿಪಲ್? ನೀವ್ ಅಲ್ಲಿ ಹೋದ್ರೆ ನಿಮಗ್ ಪನಿಷ್ಮೆಂಟ್ ಕೊಡೋದಿಕ್ಕೆ? ನೀವ್ ಅಲ್ಲಿಗೆ ಹೋಗದೆ ಇದ್ರೆ ನಿಮ್ ತಮ್ಮ ನಿಮ್ ಜೊತೆ ಮಾತಾಡದೆ ಇರ್ಬೋದು. ಅದ್ ನಿಮ್ಗೆ ಓಕೆನಾ? ಏನು ಆಗಲ್ಲ ಮೀನಾ ಅವ್ರೆ, ಯು ಡೋಂಟ್ ವರಿ, ನೀವ್ ಹೋಗ್ ಬನ್ನಿ, ಓಕೆನಾ? ನಾನ್ ಹೋಗ್ ಬರ್ತೀನಿ, ಬಾಯ್. ಜಾಸ್ತಿ ಯೋಚನೆ ಮಾಡ್ಬೇಡಿ. ಇವಳ ಗಂಡ ಬೇಡ ಅಂತ ಹೇಳಿದ್ರು ಇವಳು ಬೇಕಿದ್ದಾಳೆ ಅಂದ್ರೆ ಇಲ್ಲೇನೋ ಸಮಸ್ಯೆ ಇದೆ. ಅಕಸ್ಮಾತ್ ಸಮಸ್ಯೆ ಇಲ್ಲ ಅಂದ್ರು ನಾನೇ ಸೃಷ್ಟಿ ಮಾಡ್ಬೋದು. ಅಮ್ಮ, ಮನೆಗೆ ಹೋಗೋಣ ಬಾ. ಬಂದ್ ಕೆಲ್ಸನೇ ಆಗಿಲ್ಲ, ಮನೆಗ್ ಹೋಗೋಣ ಅಂತಂದ್ರೆ? ಅಮ್ಮ, ಅಕ್ಕ ಬರಲ್ಲ ಅಂದ್ರೆ ನಾನ್ ಇಲ್ಲಿ ಇರಲ್ಲ ಅಂತ ಹೇಳಿರ್ಲಿಲ್ವಾ? ನನಗ್ ಗೊತ್ತಮ್ಮ, ಪಾಪ ಅನ್ನೋ ರಾಕ್ಷಸ ಅವಳನ್ನ ಖಂಡಿತ ಬರಕ್ ಬಿಟ್ಟಿರಲ್ಲ. ಮಂಜಾ, ಕರೆಕ್ಟ್ ಆಗಿ ಮಾತಾಡು. ನಮ್ ಬಾವ ಕಣೋ. ಯಾವ ಸೀಮೆಗಿಲ್ಲಿದ್ ಭಾವ ಅವ್ನ್ ಹೇಗೆ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಅಮ್ಮ, ಅಕ್ಕನ್ನ ಅವ್ನ್ ಖಂಡಿತ ಬರಕ್ ಬಿಟ್ಟಿರಲ್ಲ ಅಮ್ಮ. ಅಕ್ಕಂಗೂ ಅಷ್ಟೇ ಬೇಡವಾಗುತ್ತೆ. ಅಕ್ಕನ್ಗೆ ಬೇಡವಾದವನು ಇನ್ನು ದೇವ್ರಿಗೆ ಏನ್ ಬೇಕಾಗ್ತೀನಿ? ಇದೆಲ್ಲ ಏನು ಬೇಕಾಗಿಲ್ಲ, ಬನ್ನಿ ಹೋಗೋಣ. ಅಕ್ಕ, ಅಂತೂ ಈ ತಮ್ಮಂಗ ಆಶೀರ್ವಾದ ಮಾಡ್ಬೇಕು ಅಂತ ನಿನಗೆ ಅನಿಸ್ತು. ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ, ಆದ್ರೆ ನೀನೆ ಒಳ್ಳೆ ಹಾದಿಲಿ ಇರ್ಬೇಕಷ್ಟೇ. ನಿನ್ನ ಆಶೀರ್ವಾದ ನನ್ ಮೇಲಿದ್ರೆ ನಾನ್ ಯಾವ ದಾರಿಯಲ್ಲಿದ್ರು ಚೆನ್ನಾಗಿರ್ತೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಮೀನಾ, ಅಂತೂ ಬಂದಿಯಲ್ಲ, ಇನ್ನಾದ್ರೂ ಕೆಲ್ಸ ಶುರು ಮಾಡೋಣ. ಸರಿ ಅಕ್ಕ, ನಡೀರಿ. ಸರಿ ಬನ್ನಿ. ಮೀನಾ, ಅಳಿಯಂದ್ರೆ ಬರ್ಲಿಲ್ವಾ? ಈ ಪುಣ್ಯಾತ್ಮ ಬರ್ಬಾರ್ದು ಅಂತ ಹೇಳಿದಾನಲ್ಲಮ್ಮ. ಹಾಗಾದ್ರೆ ಅವ್ರನ್ನ ಹೋಗಂತ ಕಳ್ಸ್ಕೊಟ್ರಾ? ಇಲ್ಲಮ್ಮ, ನಾನು ಅವ್ರಿಗೆ ಏನು ಹೇಳ್ದಲ್ಲೇ ಬಂದಿದ್ದೀನಿ. ಅವರು ಹೊರಗಡೆ ಡ್ಯೂಟಿ ಮೇಲೆ ಹೋಗಿದ್ದಾರೆ. ಅಯ್ಯೋ, ಆಮೇಲೆ ಅವ್ರು ಕೋಪ ಮಾಡ್ಕೊಂಡ್ಬಿಟ್ರೆ? ಅದೆಲ್ಲ ಏನು ಆಗಲ್ಲ, ನಾನೆಲ್ಲ ನೋಡ್ಕೊಂತೀನಿ. ನೀನ್ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೋ, ನಾ ದೇವ್ರಿಗೊಂದ್ ನಮಸ್ಕಾರ ಹಾಕ್ ಬರ್ತೀನಿ. ಹೊಡ್. ಮೀನಾ ಎಲ್ಲಿದ್ಯಾ? ಶಾಂತಿ ಇರೋ ಮನೇಲಿ ಅಶಾಂತಿ ಹೆಸರು. ಅದ್ ಯಾಕೋ ಹಂಗ್ ಕೂಗಾಡ್ತಿದ್ಯಾ ನೀನು? ಕಾಣಿಸ್ತಾ ಇಲ್ಲ, ಅದಕ್ಕೆ ಕೂಗ್ತಾ ಇದೀನಿ. ಮನೇಲಿದ್ರೆ ತಾನೇ ಕಾಣಕ್ಕೆ. ಎಲ್ಲಿಗೋಗಿದ್ದಾಳೆ? ನನಗ್ ಗೊತ್ತಿಲ್ಲಪ್ಪ, ನಿನಗೂ ಗೊತ್ತಿಲ್ಲ ಅಂದ ಮೇಲೆ ಗಂಡನ್ ಹತ್ರನೇ ಏನೋ ಮುಚ್ಚು ಮರೆ ಮಾಡ್ತಿದ್ದಾಳೆ ಅಂತಾನೆ ಅರ್ಥ. ಮುಚ್ಚು ಮರೆ ಎಲ್ಲ ಮಾಡೋದಿಕ್ಕೆ ಅವಳೇನು ನಿನ್ನ ಪೆಂಗ್ ಬಡ್ಡಿ ಮಗನ ಇಲ್ಲ ಪೌಡ್ರಮ್ಮನ? ಎರಡೂ ಅಲ್ಲ. ಹೂ ಕೊಡಕ್ಕೆಲ್ಲ ಹೋಗಿರ್ತಾಳೆ, ಬರ್ತಾಳೆ. ತೆಗಿತಿಲ್ವೋ? ಹೆಂಗ್ ತೆಗಿತಾಳೆ? ತೆಗೆದು ಬಿಟ್ರೆ ಅವಳ ಆಟ ಹುಡುಗಾಟ ಎಲ್ಲ ಬಯಲಾಟ ಆಗೋಗುತ್ತಲ್ಲ. ಏನು ಏನದು ಆಟ ಹುಡುಗಾಟ? ಅದೇ ಅವಳ ತಮ್ಮನಿಗೆ ಆಶೀರ್ವಾದ ಮಾಡಕ್ ಹೋಗಿದಾಳಲ್ಲ, ಫೋನ್ ರಿಸೀವ್ ಮಾಡಿದ್ರೆ ಎಲ್ಲಿದ್ದೀನಿ ಅಂತ ಹೇಳ್ಬೇಕಾಗತ್ತಲ್ಲ. ಅವಳು ನನ್ ಮಾತು ಮೀರಿ ಅಲ್ಲೆಲ್ಲ ಹೋಗಲ್ಲ. ಹೋಗಲ್ಲ, ಹೋಗಲ್ವಂತೆ, ಹೋಗಲ್ಲ. ಅವಳಿಗೆ ಹೂ ಮುಡ್ಸಕ್ಕೆ ಜಡೆನೇ ಏನು ಬೇಕಾಗಿಲ್ಲ, ನಿನ್ನಷ್ಟು ಕೂದ್ಲಿದ್ರು ಸಾಕು. ಇದಕ್ಕೆ 3 ಮೊಳ ಹೂ ನೇತಾಕಿ ಹಾರೋಗ್ಬಿಡ್ತಾಳೆ ಮಾಯಾಂಗಿನಿ. ಅವಳ ಬಗ್ಗೆ ಏನಂದ್ರೆ ಅದು ಮಾತಾಡ್ಬೇಡ. ಅವಳ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು, ಅವಳು ನನ್ನ ಹೆಂಡತಿ. ನಿಜಾನೇ. ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋ ನಿನ್ನೆ ಏಮಾರಿಸಿದಾಳೆ ಅಂದ್ರೆ ಅವಳು ಎಂತವಳು ಇರ್ಬೇಡ ಹೇಳು. ಸಕ್ಕರೆ ಅವಳು ಹೋಗಿರಲಿಲ್ಲ ಅಂದೆ, ಹೇಳ್ತಾ ಇದೀನಿ. ಅವಳ ಬಗ್ಗೆ ಏನೇನೋ ಮಾತಾಡ್ಬೇಡ. ಇಲ್ಲಪ್ಪ, ನಾನೇನು ಹೇಳಿಲ್ಲ, ನಾನೇನು ಮಾತಾಡೋದು ಇಲ್ಲ, ಸರಿನಾ? ಬೇಡ ಬಿಡು, ನನ್ನ ಮೇಲ್ ನಂಬಿಕೆ ಇಲ್ಲ ಅಂದ್ರೆ ಬೇಡ. ನೀನೇ ದೇವಸ್ಥಾನಕ್ ಹೋಗಿ ನೋಡು, ಅವಾಗ ಸತ್ಯ ಏನು ಅಂತ ನಿನಗೆ ಗೊತ್ತಾಗತ್ತೆ. ಏನ್ ನಿಂತ್ಕೊಂಡ್ ನೋಡ್ತಿದ್ಯಾ? ನಿನಗೆ ಮೀನಾ ಬಗ್ಗೆ ನಿಜ ಗೊತ್ತಾಗ್ಬೇಕು ಅಂದ್ರೆ ಹೋಗು. ಅವಳಿನ್ನು ದೇವತೆ ಅನ್ನೋ ಭ್ರಮೆಯಲ್ಲಿ ನೀನಿದ್ರೆ ಒಂದ್ ಕೆಲ್ಸ ಮಾಡು. ಫ್ರಿಡ್ಜ್ ಅಲ್ಲಿ ಮೊಸರಿದೆ, ಅದನ್ನ ಚೆನ್ನಾಗಿ ಕಡ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ತಣ್ಣಗ್ ಕುಡ್ಕೊಂಡು ಬೆಚ್ಚಗೊದ್ಕೊಂಡು ಮಲ್ಕೊಂಡ್ಬಿಡು. ಮಂಜು, ಕನಕ ಹೇಗ್ ಓದಿ ನಮ್ಮೆಲ್ರಿಗೂ ಕೀರ್ತಿ ತಂದ್ಕೊಡ್ಲೋ, ನೀನು ಹಾಗೆ ಓದಿ ಮುಂದೆ ಬರ್ಬೇಕು. ನಮ್ಮಂತ ಬಡವ್ರಿಗೆ ವಿದ್ಯೆ ಅನ್ನೋದು ವಜ್ರಾಯುಧ ಆದ್ರೆ ಬುದ್ಧಿ ಬ್ರಹ್ಮಾಸ್ತ್ರ ಅನ್ನೋದನ್ನ ಮರಿಬೇಡ. ಆಯ್ತು, ಸರಿ ಆಯ್ತು, ನಾನು ಇನ್ ಹೋಗ್ ಬರ್ತೀನಿ. ಅಂದ್ರೆ ಅಮ್ಮ ಪ್ರಸಾದ ರೆಡಿ ಮಾಡಿದಾರೆ, ಒಂದ್ 4 ಜನ ಕೊಡು. ಇಲ್ಲ ಕಣೋ, ನಿಂದ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಗೊತ್ತಿಲ್ಲ, ನಾನು ಹೊರಡ್ಬೇಕು. ಅಲ್ಲಿನ ಪರಿಸ್ಥಿತಿ ಅಂದ್ರೆ ಏನು? ನಿನ್ಗೆ ಹೊಡಿತಾನ ದೊಡ್ಡ ಮನುಷ್ಯ? ಹಾಗೆಲ್ಲ ಏನು ಇಲ್ಲ ಕಣೋ. ಹಾಗೆಲ್ಲ ಏನು ಇಲ್ಲ ಅಂದ್ರೆ
ಬಾ ಪ್ರಸಾದ ಕೊಡು. ಅಮ್ಮ ನೀನಾದ್ರೂ ಹೇಳಮ್ಮ ಇವ್ನ್ಗೆ. ಮಂಜ ಅವಳಿಗೆ ಕಷ್ಟ ಕೊಡೋದ್ ಬೇಡ ಕಣೋ. ಅವಳಿಷ್ಟು ದೂರ ಬಂದಿದ್ದಾಳಲ್ಲ, ನಮಗದೇ ಸಾಕು. ನನಗ್ ಸಾಲಲ್ಲಮ್ಮ, ಅಕ್ಕನ ಆಶೀರ್ವಾದ ಪೂರ್ತಿ ಆಗ್ಬೇಕು. ಅಕ್ಕ ನೀನ್ ಪ್ರಸಾದ ಕೊಡು. ಹೇಳೋ ಮಾತ್ನೇ ಕೇಳಲ್ಲ. ಬಾವ ಇಲ್ಲಪ್ಪ, ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನು ನಿಮ್ ಜಗಳ ಮುಗ್ದಿಲ್ವಾ? ಜಗಳ ಎಲ್ಲ ಏನೂ ಇಲ್ಲ ಅಕ್ಕ, ಅವ್ರನ್ನು ಕರ್ದಿದೀವಿ. ಇನ್ನೇನ್ ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ಯಾಕಂಗ್ ನೋಡ್ತಾ ನಿಂತಿರೋದು? ಈ ಹೊಟ್ಟೆಗೆ ಒಂದ್ ಸೌಟ್ ಅನ್ನ ಸಾಕಾಗಲ್ಲ, ಹಾಕಿನೊಂದ್ ಸ್ವಲ್ಪ. ನಾನೇನ್ ಇಲ್ಲಿ ಪ್ರಸಾದ ತಿನ್ನಕ್ ಬರ್ಲಿಲ್ಲ. 2024 ಫೆಬ್ರವರಿ ತಿಂಗಳಲ್ಲಿ ಮೀನಾ ಅನ್ನೋ ಕನ್ಯಾ ಮುತ್ತೈದೆ ಮುಂದೆ ನಿಂತು ನನ್ನ ಇಡೀ ಜೀವನನೇ ದಾರೆ ಹಿಡಿತೀನಿ ಅಂತ ಅಂದಿದ ಗಂಡು ಮುತ್ತೈದೆ ನಾನು ಹಾಗೆ ನಡ್ಕೊಂಡೆ ಕೂಡ. ಆದ್ರೆ ಒಂದಿನ ಅವಳು ಮುಂದೆ ಅಮ್ಮನ ಇಲ್ಲ ಗಂಡನ ಅನ್ನೋ ಆಯ್ಕೆ ಬಂದ್ಬಿಟ್ಟು, ತಾಯಿ ಪ್ರೀತಿನ ಸಿಗ್ದಿರೋ ಗಂಡನ್ಗೆ ತಾಯಿ ಯಾಕೆ ಪ್ರೀತಿಸಿ ನೋಡ್ಕೋತಾಳೆ ಅಂತ ಅನ್ಕೊಂಡಿದ್ದ, ನಂಬಿದ್ದ. ಅದ್ರ ಅವಳೇನ್ ಮಾಡದ್ಲು, ಅವನ ಎದೆ ಮೇಲೆ 4.5 ಲೀಟರ್ ತಣ್ಣೀರ್ ಸುರಿಸಿ ಕಣ್ಣಲ್ಲಿ ನೀರು ಬರ್ಸಿ ಅಮ್ಮನೇ ಮುಖ್ಯ ಅಂತ ಹೊಸ್ಲು ದಾಟ್ಕೊಂಡು ಆಚೆ ಬಂದ್ಬಿಟ್ಲು. ಆ ಮೀನಾ ಇವತ್ತಿಂದ ಸೂರ್ಯನ ಬೇರೆ ತರನೇ ನೋಡ್ತಾಳೆ. ರೀ 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 ನನ್ ಮಾತ್ ಕೇಳಿಸ್ಕೊಡ್ರಿ, ನಿಂತ್ಕೊಳ್ರಿ. ಏನಾಯ್ತೆ? ಯಾಕೆ ಕೊಳ್ಳಿದೆ ಹೋದಂತ ಇದೆ ಹಂಗೆ? ಅಲ್ಲ ರೀ, ನೀವ್ ಎಷ್ಟು ತಿಂಗಳಾಯ್ತು ಒಂದ್ಸಲ ಮನಸಾರೆ ನಕ್ಕು. ನೀವು ನಗಲ್ಲ, ನಗವ್ರನ್ನ ನಗಕ್ ಬಿಡಲ್ಲ ಇದ್ಯಾ? ಗೂಡ ನಕ್ರೆ ಬೇರೆ ಬೇರೆ ಅರ್ಥ ಬರುತ್ತೆ ಕಣೆ. ನಗು 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 ನಗು. ಅದೆಲ್ಲ ಹೊರಟ್ರಲ್ಲ, ಹೋಗ್ಬಿಟ್ ಬನ್ನಿ. ಸ್ವಲ್ಪ ಕೇಶು ನೋಡ್ಕೊಂಡ್ ಬರ್ತೀನಿ ಕಣೆ. ಈ ಬೆಂಗಳೂರಲ್ಲಿರೋ ಕೇಶವನ್ ಮನೆಗೆ ಹೋಗೋ ಬದಲು ಬೇಲೂರಲ್ಲಿರೋ ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕಾದ್ರೂ ಹೋದ್ರೆ ಸ್ವಲ್ಪ ಪುಣ್ಯನಾದ್ರೂ ಬರುತ್ತೆ. ಈಗ ಹೋಗಿ ನೋಡ್ಕೊಂಡ್ ಬಂದ್ರೆ ಸ್ವಲ್ಪ ದುಡ್ಡು ಬರುತ್ತೆ ಕಣೆ. ಹೋಗಿಪ್ಪ, ಬೇಗ ಹೋಗ್ಬಿಟ್ ಬನ್ನಿ, ಇಸ್ಕೊಂಡ್ ಬನ್ನಿ ಬೇಗ. ಆಹಾ, ಏನ್ ಅದ್ಭುತನಪ್ಪ. ಹಣ ಅಂದ ತಕ್ಷಣನೇ ಈ ಮಳೆಗಾಲದಲ್ಲಿ ಸೊಳ್ಳೆ ತಿನ್ಬೇಕು ಅಂತ ಮಂಡ್ರಗಪ್ಪ ಹಿಂಗ್ ಬಾಯ್ ಬಿಡ್ಕೊಳ್ತ ನೋಡು, ಹಂಗ್ ಬಾಯ್ ಬಿಟ್ಕೊಂಡ್ ಬರ್ತೀನಿ ನೋಡು. ಮಾವ ಹೊರಗಡೆ ಹೊರಟಿದ್ರ? ಹೋಗಣ್ತಾಯಿ. ಮಾವ ಪ್ರಸಾದ ಅಂತ ಪುಳಿಯೋಗರೆ ಇದೆ, ದೇವ್ರಿಗೆ ಅಭಿಷೇಕ ಮಾಡಿದ್ದು ಪಂಚಾಮೃತ ಇದೆ, ತಗೊಳ್ಳಿ. ಕುಡು ಪಂಚಾಮೃತ ಕೊಡು. ಪುಳಿಯೋಗರೆ ನಾ ಬಂದ್ ತಿಂತೀನಿ ತಾಯಿ. ದೇವ್ರಿಗೆ ನಮ್ಮಪ್ಪ ಕಾಂಬಾಡು. ಬಲೆ ಇದೆ ಅದ್ಭುತವಾಗಿದೆ ಕಣೆ. ಹಣ್ಣುಗಳೆಲ್ಲ ನಾವೇ ಹಚ್ಚಿದ್ದು. ಅದಕ್ಕೆ ಸ್ಪೆಷಲ್ ರುಚಿ ಬಂದಿದೆ. ಅವಳಿಗೂ ಕೊಡು ಪಾಪ, ನೆತ್ತಿಲಿರೋ ಪಿತ್ತ ಹೊಟ್ಟೆ ಮುಂದೆ ಅಂಟ್ಕೊಳ್ಳಿ. ಈಗ ನಿಮ್ಗೆ ಹೋಗ್ಬೇಕಾದ್ರೆ ಅಂಟ್ಕೊಳ್ಳುತ್ತೆ, ಹೋಗಿ, ಟೈಮ್ ಆಯ್ತು. ದೇವ್ರ ಪ್ರಸಾದ ಕಣೆ ತಗೊಂಡ್ರದು. ಎನರ್ಜಿ ನೋಡು ನೀನು ಇದೆಯಾ. ಬರ್ತೀನಮ್ಮ. ಅತ್ತೆ ನಿಮಗ್ ಪ್ರಸಾದ ಕೊಡ್ಲಾ? ಅಯ್ಯೋ ಬೇಡ ಕಂತಾಯಿ, ನನಗೆ ಅದ್ ಯಾವ ಕೈಯಲ್ಲಿ ತುರ್ದಿರ್ತಿರೋ, ಅದ್ ಯಾವ ಚಾಕುನಲ್ಲಿ ಚುಚ್ಚಿರ್ತಿರೋ. ಅತ್ತೆ ಇದು ದೇವ್ರ ಪ್ರಸಾದ. ಅಯ್ಯೋ ನನಗ್ ಬೇಡವೇ ಅನ್ನಂ ತಾಯಿ. ಸರಿ ಅತ್ತೆ ಬಿಡಿ. ಯಜಮಾನ್ರು ಬಂದಿದ್ರು ದೇವಸ್ಥಾನಕ್ಕೆ, ಸುಮ್ನೆ ಬಂದು ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಹೋದ್ನಾ ಅಥವಾ ಎಲ್ರು ಮುಂದೆ ನಿನ್ ಮಂಗಳಾರತಿನೂ ಮಾಡದ್ನ? ಪಾಪ ಏನೇನೋ ಆಸೆ ಇಟ್ಕೊಂಡಿದ್ದ. ನನ್ ಹೆಂಡತಿ ನನ್ನ ಮಾತು ಕೇಳ್ತಾಳೆ, ನನ್ನ ಮಾತು ಮೀರಲ್ಲ ಅಂತಲ್ಲ. ಕಡ್ಡಿ ಮುರಿದು ಮುಂದಕ್ಕೆ ಹಾಕಿದ್ರೆ ನನ್ ಹೆಂಡತಿ ದಾಟದೇ ಇಲ್ಲ ಅಂತ ಜಂಬ ಕೊಚ್ಕೋತಿದ್ದ. ನೀನ್ ನೋಡಿದ್ರೆ ಅದು ದಾಟಿದ್ದು ಅಲ್ದೆ ಕುಂಟೆ ಬೆಲೆ ಬೇರೆ ಆಡ್ಕೊಂಡ್ ಬಂದಿದೀಯ. ಪಾಪ ಮನೆಗ್ ಬಂದ್ ಕೇಳ್ದ, ನನ್ ಹೆಂಡತಿ ಹೂ ಕಟ್ಟಕ್ ಹೋಗಿದಾಳ ಅಥವಾ ಹೂ ಮಾರಕ್ ಹೋಗಿದಾಳ ಅಂತ. ನಾನೇ ಹೇಳ್ಕಳಿಸ್ದೆ, ತಮ್ಮನಿಗೆ ದೇವಸ್ಥಾನದಲ್ಲಿ ರಾಜೋಪಚಾರ ನಡೀತಿದೆ, ಹೋಗಪ್ಪ ಹೋಗ್ ನೋಡ್ಕೊಂಬಾ ಅಂತ. ಸಂಚಿಕೆಯ ಶುರುವಿನಲ್ಲಿ ಕೈ ಇವಾಗ ಪರವಾಗಿಲ್ವಾ ಅಂತ ಮಂಜನಿಗೆ ಕುಸುಮ ಅವರು ಕೇಳ್ತಿರ್ತಾರೆ. ಹೌದಮ್ಮ ಇವಾಗ ಪರವಾಗಿಲ್ಲ, ಇನ್ಮೇಲೆ ಕೈ ಇಲ್ದೆ ಇರೋನ್ ರೀತಿ ಶರ್ಟ್ ಒಳಗಡೆ ಕೈ ಇಟ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲಮ್ಮ ಅಂತ ಮಂಜ ಹೇಳಿದಾಗ, ನೋವಿಲ್ಲ ಏನಿಲ್ಲ ತಾನೇ, ಪೂರ್ತಿಯಾಗಿ ಸರಿ ಹೋಯ್ತಾ ಅಂತ ಕುಸುಮ ಅವರು ಕೇಳ್ತಾರೆ. ಸರಿಯಾಗಿದೆ ಅಮ್ಮ, ಸ್ವಲ್ಪ ದಿವಸ ಭಾರ ಎತ್ತಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಮಂಜ ಹೇಳ್ತಾನೆ. ಆಮೇಲೆ ತುಂಬಾ ಕೆಲಸ ಎಲ್ಲ ಮಾಡೋಕೆ ಹೋಗ್ಬೇಡ ಕಣೋ, ಆಮೇಲೆ ಮೂಲೆ ಏನಾದ್ರೂ ಜರಗಿ ಬಿಟ್ರೆ ಕಷ್ಟ, ಮತ್ತೆ ನೀನು ಕೈ ಸರಿ ಹೋದ್ರೆ ದೇವಸ್ಥಾನಕ್ಕೆ ಬಂದು ಪ್ರಸಾದ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ, ನೀನು ಹೋಗಿ ಹೊಸ ಬಟ್ಟೆ ಹಾಕೊಂಡು ಬಾ, ಹೋಗಿ ಬರೋಣ ಅಂತ ಕುಸುಮ ಅವರು ಹೇಳಿದಾಗ, ಅದೆಲ್ಲ ಯಾಕಮ್ಮ, ನೀವೇ ಹೋಗಿ ಮಾಡ್ಕೊಂಡು ಬನ್ನಿ ಅಂತ ಮಂಜ ಹೇಳಿದಾಗ, ನೋಡ ಮಂಜ ಇವಾಗ ತಾನೇ ಪೂರ್ತಿಯಾಗಿ ಸರಿ ಹೋಗ್ತಾ ಇದೀಯಾ, ಸುಮ್ಸುಮ್ಮನೆ ಕಂಡುಕೊಂಡವನ ಜೊತೆ ತಿರುಗೋದಕ್ಕೆಲ್ಲ ಹೋಗ್ಬೇಡ, ಮರ್ಯಾದೆಯಾಗಿ ದೇವಸ್ಥಾನಕ್ಕೆ ಬಂದು ದೇವರ ಹತ್ರ ಬೇಡಿಕೊಳ್ಳು, ನೀನು ಚೆನ್ನಾಗಿ ಓದಿ ಪಾಸ್ ಆಗಬೇಕಲ್ವಾ, ಹೋಗಿ ರೆಡಿಯಾಗಿ ಬರೋಗು ಅಂತ ಕುಸುಮ ಅವರು ಹೇಳಿದಾಗ, ಏನೋ ಒಂದು ಮಾಡೋಣ ಬಿಡು ಅಂತ ಹೇಳಿ ಮಂಜ ಹೋಗ್ತಿರ್ತಾನೆ. ಹಂಗೆ ಮೀನಿನಗೆ ಫೋನ್ ಮಾಡಿ ಅಕ್ಕ ಮತ್ತೆ ಭಾವನ ದೇವಸ್ಥಾನಕ್ಕೆ ಬಂದ್ಬಿಡಿ ಅಂತ ಹೇಳೋ ಸ್ವಲ್ಪ ಅಂತ ಕುಸುಮ ಅವರು ಹೇಳಿದಾಗ, ಅಮ್ಮ ಅಕ್ಕನ್ನ ಬೇಕಾದ್ರೆ ಬರೋದಕ್ಕೆ ಹೇಳೋ, ಆದ್ರೆ ಆ ಮನುಷ್ಯ ಬರೋದು ಬೇಡ ಅಂತ ಮಂಜ ಹೇಳಿದಾಗ, ಏನೋ ಹಿಂಗೆ ಹೇಳ್ತಿದ್ಯಾ ಅಳಿಯ, ಅಂದ್ರನ ಬರಬೇಡ ಅಂತ ಹೇಳ್ತಿದ್ಯಾ, ಈ ಮನೇಲಿ ಅವರು ಒಬ್ಬರು ಕಣೋ ಅಂತ ಕುಸುಮ ಅವರು ಹೇಳಿದಾಗ, ಅಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ, ಅವರು ಬರಬಾರದು, ಅವರು ಬಂದ್ರೆ ನಾನು ಬರೋದಿಲ್ಲ ಅಂತ ಮಂಜ ಹೇಳ್ತಾನೆ. ಏನು ಮಂಜ, ನೀನು ಅಳಿಯನ್ರು ಬರಬಾರದು ಅಂತಂದ್ರೆ ನೀನ ಒಬ್ಬಳೇ ಹೇಗೋ ಬರ್ತಾಳೆ ಅಂತ ಕುಸುಮ ಅವರು ಕೇಳಿದಾಗ, ಅಮ್ಮ ಬೇಕಿದ್ರೆ ಅಕ್ಕನ ಕರಿ, ಆದ್ರೆ ಆ ಮನುಷ್ಯ ಬರ್ತಾನೆ ಅಂತಂದ್ರೆ ನಾನು ಬರೋದೇ ಇಲ್ಲ, ಏನಾದ್ರೂ
ಮಾಡ್ಕೋ ನಾನು ಹೇಳ್ತಾ ಇದ್ದೀನಿ ಕೇಳು ಅಂತ ಹೇಳಿ ಮಂಜ ಅಲ್ಲಿಂದ ಹೊರಟು ಹೋಗ್ತಾನೆ. ಕುಸುಮ ಅವರು ಇದರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲಿಗೆ ಮೀನ ಬರ್ತಾಳೆ. ಅಮ್ಮ ಅಂತ ಹೇಳ್ಕೊಂಡು ಒಳಗಡೆ ಬರ್ತಾಳೆ. ಬಾರೆ ಮೀನ, ನಿನಗೆ ವರ್ಷ ಎಸುಕನೆ, ಈಗ ತಾನೇ ನಿನಗೆ ಕೋನ್ ಮಾರಬೇಕು ಅಂತ ಅನ್ಕೋತಿದ್ದೆ ಅಂತ ಕುಸುಮ ಅವರು ಹೇಳಿದಾಗ ಮಂಜ ಎಲ್ಲಿ ಅಂತ ಮೀನ ಕೇಳ್ತಾಳೆ. ಒಳಗಡೆನೆ ಇದ್ದಾನೆ. ಕೈ ನೋವು ಆಗ್ತಿದೆಯಾ ಇಲ್ವಾ ಅಂತ ಕೇಳ್ತಿದ್ದೆ ಕಣೆ ಅಂತ ಕುಸುಮ ಅವರು ಹೇಳಿದಾಗ ನಮ್ಮ ದೇವಸ್ಥಾನದಲ್ಲೇ ನೋಡದೆ ನಾನು, ಇವಾಗ ಕೈ ನೋವು ಪರವಾಗಿಲ್ವಾ ಅಂತ ಮೀನ ಕೇಳ್ತಾಳೆ. ಪೂರ್ತಿಯಾಗಲ್ಲದೆ ಇದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಪರವಾಗಿಲ್ಲ ಕಣೇನ್, ಮೇಲಾದ್ರೂ ಅವನು ಮರ್ಯಾದೆಯಿಂದ ಇದ್ರೆ ಸಾಕು ಅಂತ ಕುಸುಮ ಅವರು ಹೇಳಿದಾಗ ಆ ಸುಬ್ಬುನ ಜೊತೆ ತಿರುಗಾರದೆ ಸರಿ ಇದ್ರೆ ಎಲ್ಲ ಸರಿ ಇರುತ್ತೆ ತಮ್ಮ, ಓದು ಮುಗಿಲಿ ಎಲ್ಲ ಸರಿ ಹೋಗುತ್ತೆ ಅಂತ ಮೀನ ಹೇಳ್ತಾ, ಹೌದಮ್ಮ ಇವತ್ತು ಒಂದು ಹುಟ್ಟಿದಬ್ಬ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ಹೌದು ಕಣೆ ಮೀನ, ನಾನು ಅದರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಕುಸುಮ ಅವರು ಹೇಳ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ನನ್ನ ಕಣ್ಣ ಮುಂದೆಗಡೆ ಇನ್ನೂ ಓಡಾಡಿರೋ ತರ ಇದೆ ಅಮ್ಮ, ಆಗ್ಲೇ ಎಷ್ಟು ದೊಡ್ಡವರಾಗಿ ಬಿಟ್ರಲ್ವಾ ಅಂತ ನೀನೇ ಹೇಳಿದಾಗ ಮೀನ ಅವನಿಗೆ ಎಷ್ಟು ಕೈ ಸರಿ ಹೋದ್ರೆ ದೇವರಿಗೆ ಪ್ರಸಾದ ಕೊಡ್ತೀನಿ ಅಂತ ಹೇಳಿದ್ದೆ ಕಣೆ, ನೀನು ಅಳಿಯಂದ್ರನ ಕರ್ಕೊಂಡು ದೇವಸ್ಥಾನಕ್ಕೆ ಬಿಡೆ ಅಂತ ಕುಸುಮ ಅವರು ಹೇಳಿದಾಗ ಅಮ್ಮ ನಾನು ಅವರು ಇಬ್ಬರು ಬರ್ತೀವಿ, ಯಾವುದಕ್ಕೂ ಒಂದ್ಸಲಿ ನೀನ ಅವರಿಗೆ ಕೋನ್ ಮಾಡಿ ಹೇಳಮ್ಮ ಅಂತ ಮೀನ ಹೇಳಿದಾಗ ಕುಸುಮ ಅವರು ಯೋಚನೆ ಮಾಡ್ತಿರ್ತಾರೆ. ಅಮ್ಮ ಏನಮ್ಮ ಯೋಚನೆ ಮಾಡ್ತಿದೀಯಾ ಅಂತ ಮೀನ ಕೇಳಿದಾಗ ಏನಿಲ್ಲ ಕಣೆ ಮೀನ, ಈ ಮಂಜನಿಗೆ ಕೈ ಸರಿ ಹೋಯ್ತು, ಆದರೆ ತಲೆಗೆ ಏನೋ ಆಗ್ಬಿಟ್ಟಿದೆ ಅನ್ಸುತ್ತೆ, ಬೇಡದಿರೋದನ್ನೆಲ್ಲ ಮಾತಾಡ್ತಿದ್ದಾನೆ ಕಣೆ ಅಂತ ಕುಸುಮ ಅವರು ಹೇಳಿದಾಗ ಯಾಕೆ ಏನಂತೆ, ಅವನಿಗೆ ಏನ್ ಹೇಳ್ದ ಅವನು ಅಂತ ಮೀನ ಕೇಳ್ತಾಳೆ. ಅಳಿಯನ್ರು ಬರಬಾರದು ಅಂತ ಹೇಳ್ತಿದ್ದ ಅಂತ ಕುಸುಮ ಅವರು ಹೇಳಿದಾಗ ಓಹೋ ಅಷ್ಟು ದೊಡ್ಡ ಮನುಷ್ಯ ಆಗೋದು ನಾನು ಏನ ಅನ್ಕೊಂಡಿದ್ದಾನೆ, ಅವನು ಹೇಳಿದ ಅಂತ ನೀನು ಬರಬೇಡ ಅಂತ ಹೇಳ್ತಿದೀಯಾ ಅಮ್ಮ ಅಂತ ಮೀನ ಕೇಳಿದಾಗ ಅದು ಹಾಗಲ್ಲ ಕಣೆ ಮೀನ, ಈ ಮಂಜ ಯಾವಾಗ ಏನ್ ಮಾಡ್ತಾನೆ ಅಂತ ಒಂದು ಗೊತ್ತಾಗೋದಿಲ್ಲ, ಅಳಿಯನ್ರು ಬಂದಾಗ ಇವನು ಏನಾದ್ರೂ ಹೇಳ್ಬಿಟ್ರೆ ಎಲ್ಲರೂ ಮುಂದೆ ಇವರು ಮರ್ಯಾದೆ ಕಳೆದು ಬಿಟ್ರೆ ಏನೇ ಮಾಡೋದು ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮಂಜ ರೂಮಿಂದ ಆಚೆಗೆ ಬರ್ತಾನೆ. ಬಾರಕ್ಕ ಯಾವಾಗ ಬಂದೆ ಅಂತ ಮಂಜ ಕೇಳಿದಾಗ ಏನೋ ಅನ್ಕೊಂಡಿದೀಯಾ ನಿನ್ನನ್ನ, ನೀನು ಏನೋ ದೊಡ್ಡದಾಗಿ ಆರ್ಡರ್ ಬೇರೆ ಮಾಡ್ತೀಯಂತೆ, ಅಷ್ಟು ದೊಡ್ಡ ವ್ಯಕ್ತಿ ಆಗೋದ ನೀನು ಅಂತ ಮೀನೇ ಕೇಳಿದಾಗ ಯಾಕಕ್ಕ ಏನಾಯ್ತು ಹಿಂಗೆಲ್ಲ ಮಾತಾಡ್ತಿದೀಯಾ ಅಂತ ಮಂಜ ಕೇಳ್ತಾನೆ. ನಿಮ್ ಭಾವನ ದೇವಸ್ಥಾನಕ್ಕೆ ಬರಬೇಡ ಅಂತ ಹೇಳಿದೆ ಅಂತೆ, ಏನು ಕೊಬ್ಬ ಹೆಚ್ಚಾಗಿದೆಯಾ ನಿನಗೆ ಅಂತ ಮೀನ ಕೇಳಿದಾಗ ನನಗೆ ಅವರು ಬರೋದು ಇಷ್ಟ ಇಲ್ಲ ಅಕ್ಕ, ನೀನು ಮಾತ್ರ ಬಾ ಸಾಕು ಅಂತ ಮಂಜ ಹೇಳ್ತಾನೆ. ಮಂಜ ಇವಾಗ ತಾನೇ ನಿನ್ನ ಕೈ ಸರಿ ಹೋಗಿದೆ, ನೀನು ಹಿಂಗೆ ಮಾತಾಡ್ತಿದ್ರೆ ಆ ಕೈನ ಮತ್ತೆ ಮುರಿದು ಹಾಕ್ತೀನಿ, ಅವರು ಬರದೆ ನಾನು ಮಾತ್ರ ಹೆಂಗೋ ಬಲ್ಲಿ ಅಂತ ಮೀನ ಹೇಳಿದಾಗ ಅಕ್ಕ ಅವರಿಗೆ ನನ್ನನ್ನ ಕಂಡೇನೆ ಆಗಲ್ಲ ಅಕ್ಕ, ನನ್ನನ್ನ ನೋಡಿದಾಗೆಲ್ಲ ಗುರಾಯಿಸ್ತಾನೆ ಇರ್ತಾರೆ ಅಕ್ಕ, ಅಪ್ಪನ ತಿಥಿ ದಿವಸ ಬಂದು ಏನ್ ಮಾಡೋದ್ರು ನೀನೇ ನೋಡಿದಲ್ಲ, ಸುಮ್ನೆ ಅವಮಾನ ಆಯ್ತು ಎಲ್ಲರಿಗೂನು ಅಂತ ಮಂಜ ಹೇಳಿದಾಗ ಅದು ಅವರಿಂದ ಅಲ್ಲ ಕಣೋ ಆಗಿದ್ದು ನಿನ್ನಿಂದ, ನೀನೇ ಯಾಕೋ ಮಾತಾಡದೆ ಅವತ್ತು ಅಂತ ಕುಸುಮ ಅವರು ಹೇಳ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ, ಅವರು ಬಂದ್ರೆ ಏನಾದ್ರೂ ಒಂದು ಸಮಸ್ಯೆ ಮಾಡ್ತಾರೆ, ಇಲ್ಲ ಅಕ್ಕನಿಗೆ ಬೈತಾರೆ, ಅವರು ಇರೋ ಜಾಗದಲ್ಲಿ ನಾನು ಇರೋದಿಲ್ಲಮ್ಮ, ಅವರು ಬರಬಾರದು ಅಕ್ಕ, ನೀನು ಬಂದೇ ಬರಬೇಕು ಅಕ್ಕ ಅಂತ ಮಂಜ ಹೇಳ್ತಾನೆ. ಮೀನಾ ನೀನು ಅಳಿಯಂದರಿಗೆ ಕೋನ್ ಮಾಡಿ ಬರೋದಕ್ಕೆ ಹೇಳು ಅಂತ ಕುಸುಮ ಅವರು ಹೇಳಿದಾಗ ಸರಿ ಅವರನ್ನ ಕರೆಸಿನೇ ಪ್ರಸಾದ ಹಂಚಿಕೊಳ್ಳಿ, ನಾನಂತೂ ಬರೋದಿಲ್ಲ ಅಂತ ಮಂಜ ಹೇಳಬೇಕಾದ್ರೆ ಓವರಾಗಿ ಮಾತಾಡ್ತಿದೀಯಾ ಕಣೋ ಅಂತ ಮೀನಾ ಹೇಳ್ತಾಳೆ. ಅಕ್ಕ ನನಗೆ ಅವರನ್ನ ನೋಡಿದ್ರೇನೆ ಇಷ್ಟ ಆಗೋದಿಲ್ಲ ಅಕ್ಕ, ಅವರು ಬಂದ್ರೆ ನಾನ ಇರೋದಿಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಮಂಜ ಹೋಗ್ತಿರ್ತಾನೆ. ನಿಲ್ಲೋ ಏನೋ ಈ ರೀತಿ ಎಲ್ಲ ಮಾತಾಡ್ತಿದೀಯಾ, ಎಷ್ಟೇ ಆದ್ರೂ ಅವರು ಈ ಮನೆ ಅಳಿಯಂದ್ರು ಕಣೋ, ಅವರಿಗೆ ನಮ್ಮ ಕುಟುಂಬ ಅಂದ್ರೆ ಎಷ್ಟು ರೀತಿ ಇದೆ ಕಣೋ ಅಂತ ಕುಸುಮ ಅವರು ಹೇಳಿದಾಗ ಹೌದು ಪ್ರೀತಿ ಜಾಸ್ತಿನೇ ಆಗಿನೇ ಅಲ್ವಾ ಕೈನ ಮುರಿದು ಹಾಕಿದ್ದು, ಅಕ್ಕ ನಂಗೆ ಇಷ್ಟ ಇಲ್ಲ ಅಂತಂದ್ರು ಯಾಕೆ ನೀವು ಯಾರು ಕೇಳ್ತಾ ಇಲ್ಲ, ನಾನು ಯಾವತ್ತಾದ್ರೂ ನಿಮ್ಗಳ ವಿಷಯದಲ್ಲಿ ತಲೆ ಹಾಕಿದೀನಾ, ಅವತ್ತು ನೀವೇನೋ ಕಾಂಪಿಟೇಷನ್ ಅಲ್ಲಿ ವಿನಾಗಿ ಬಂದ್ರಿ, ಅವತ್ತು ಅಮ್ಮ ಮತ್ತೆ ಕನಕ ಬಂದ್ರು, ನಾನೇನಾದ್ರೂ ನನ್ನ ಪಾಡಿಗೆ ನಾನು ನನ್ನ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಡಿ, ಇಲ್ಲ ಅವರು ಬೇಕೇ ಬೇಕು ಅನ್ನೋದಾದ್ರೆ ಅವರನ್ನೇ ಇಟ್ಕೊಂಡು ಮಾಡ್ಕೊಳ್ಳಿ, ನಾನಂತೂ ಬರೋದಿಲ್ಲ ಅಂತ ಹೇಳಿ ಮಂಜ ಹೊರಡುತ್ತಿರ್ತಾನೆ. ಮಂಜ ಏನೋ ಇದೆಲ್ಲ ನಿನ್ನ ಕೈ ಸರಿ ಹೋದ್ರೆ ಪ್ರಸಾದ ಅನಿಸ್ತೀನಿ ಅಂತ ಅಲ್ವೇನೋ ಕೊಂದಿರೋದು ಅಂತ ಕುಸುಮ ಅವರು ಹೇಳಿದಾಗ ಹೌದು ಕೈ ಮುರಿದಾಕಿದ್ದೆ, ಅವರು ನಾನ ಹೇಳ್ತಾ ಇದ್ದೀನಿ ಕೇಳು, ಅವರಂತೂ ಬರಬಾರದು ಅಂತ ಹೇಳಿ ಮಂಜ ಅಲ್ಲಿಂದ ಹೊರಟು ಹೋಗ್ತಾನೆ. ಮಂಜ ಕೇಳು ನನ್ನ ಮಾತನ ಅಂತ ಕುಸುಮ ಅವರು ಹೇಳಿದ್ರೇನು ಕೇಳಿಸಿಕೊಳ್ಳದೆ ಮಂಜ ಅಲ್ಲಿಂದ ಹೊರಟು ಹೋಗ್ತಾನೆ. ಇವಾಗ ನೀನೇ ಮಾಡೋದು ಮೀನ ಅಂತ ಕುಸುಮ ಅವರು ಕೇಳಿದಾಗ ನನ್ನನ್ನ ಕೇಳಿದ್ರೆ ನಾನೇನಮ್ಮ ಮಾಡ್ಲಿ, ಕೇಳ್ಬಿಟ್ಟು ಹೋದ್ರಲ್ಲ ದೊರೆಗಳು, ಇವನು ಅವರನ್ನ ಅರ್ಥ ಮಾಡಿಕೊಳ್ತಿಲ್ಲ, ಅವರು ಇವನನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ, ಆದ್ರೆ ಅವರು ಇವನು ಚೆನ್ನಾಗಿರಬೇಕು ಅಂತ ಅನ್ಕೊಳ್ತಾರಮ್ಮ, ಆದ್ರೆ ಇವನಿಗೆ ಅದು ಅರ್ಥನೇ ಆಗ್ತಿಲ್ವಲ್ಲಮ್ಮ, ಈ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೋ ಒಂದು ಅರ್ಥ ಆಗ್ತಿಲ್ಲ. ಸರಿ ಅಮ್ಮ, ನಾನು ಅವರ ಹತ್ರ ಮಾತಾಡಿ ನೋಡ್ತೀನಿ, ನಡೆಯೋದು ನಡಲಿ, ಏನಾಗುತ್ತೋ ನೋಡೋಣ, ನಾನ ಬರ್ತೀನಿ ಅಂತ ಮೀನ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ಕಡೆ ಮೀನ ಮನೇಲಿ ಕೆಲಸ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಬಂದು ಮೀನ ನಾವು ಬಾಡಿಗೆಗೆ ಬಿಟ್ಟಿದ್ವಲ್ಲಮ್ಮ, ಆ ಕಾರ್ದು ಬಾಡಿಗೆ ದುಡ್ಡು ಕೊಟ್ಟಿದ್ದಾನೆ, ನನ್ನ ಫ್ರೆಂಡ್ ತಗೊಳಮ್ಮ, ಇದನ್ನ ಹುಂಡಿಗೆ ಹಾಕು ಅಂತ ಸೂರ್ಯ ಹೇಳ್ತಾನೆ. ಪರವಾಗಿಲ್ಲರಿ, ನಿಮ್ಮ ಫ್ರೆಂಡ್ ಕರೆಕ್ಟಾಗಿ ದುಡ್ಡು ಕೊಟ್ಟಬಿಟ್ಟಿದ್ದಾರೆ ಅಂತ ಮೀನ ಹೇಳ್ತಾಳೆ. ಅದೆಲ್ಲ ಕರೆಕ್ಟಾಗಿ ಕೊಟ್ಟಬಿಡ್ತಾರೆ ಕಣೆ ಮಿನೇಶ್ವರಿ, ಆದರೂ ನೀನು ಹೇಳಿದ ಐಡಿಯಾ ಸೂಪರ್ ಕಣೆ ಅಂತ ಸೂರ್ಯ ಹೇಳಿದಾಗ ಯಾವುದು ಅಂತ ಮೀನಾ ಕೇಳ್ತಾಳೆ. ಮಿನೇಶ್ವರಿ ನೀನೇ ಅಲ್ವೇನೆ ಹೇಳಿದ್ದು ಎರಡನೇ ಕಾರನ್ನ ತಗೊಂಡು ಬಾಡಿಗೆಗೆ ಬಿಡೋಣ ಅಂತ, ಈಗ ನೋಡು ಕೈ ತುಂಬಾ ದುಡ್ಡು ಓಡಾಡ್ತಿದೆ ಅಲ್ವಾ, ಆದಷ್ಟು ಬೇಗ ರೂಮ್ ಕಟ್ಟಬಿಡೋಣ ವಿನೇಶ್ವರಿ ಅಂತ ಸೂರ್ಯ ಖುಷಿಯಿಂದ ಹೇಳಬೇಕಾದ್ರೆ ಮೀನ ದುಡ್ಡನ್ನ ತೆಗೆದು ಹುಂಡಿಗೆ ಹಾಕ್ತಿರ್ತಾಳೆ. ಸರೀರಿ, ನಿನಗೆ ಕುಡಿಯೋದಕ್ಕೆ ಏನಾದ್ರೂ ತಗೊಂಡು ಬರ್ತೀನಿ ಅಂತ ಮೀನ ಹೋಗ್ಬೇಕಾದ್ರೆ ಬೇಡ, ಅದು ಟ್ರಿಪ್ ಹೋಗ್ಬೇಕು, ಕೈಯಲ್ಲಿ ದುಡ್ಡಿದ್ರೆ ಏನಾದ್ರೂ ಖರ್ಚು ಮಾಡಿಬಿಡ್ತೀನಿ ಅಂತ ತಗೊಂಡು ಬಂದು ನಿನಗೆ ಕೊಟ್ಟೆ, ಸರಿ ನಾನು ಹೋಗಿ ಬರ್ತೀನಿ ಅಂತ ಸೂರ್ಯ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಮೀನಾ ಹೇಳ್ತಾಳೆ. ಏನೇ ಹೇಳೆ ಮೀನಾ ಅಂತ ಸೂರ್ಯ ಹೇಳಿದಾಗ ಇವತ್ತು ಮಂಜುದು
ಹುಟ್ಟಿದಬ್ಬ ಅಂತ ಮೀನಾ ಹೇಳಿದಾಗ ಸರಿಯುವಾಗ ಏನ್ ಮಾಡೋದು ಅಂತ ಸೂರ್ಯ ಹೇಳ್ತಾನೆ. ಅದು ಅಮ್ಮ ಅವನಿಗೋಸ್ಕರ ಬೇಡಿಕೊಂಡಿದ್ರಂತೆ. ಕೈ ಸರಿ ಹೋದ್ರೆ ದೇವಸ್ಥಾನಕ್ಕೆ ಬರ್ತೀನಿ, ಪ್ರಸಾದ ಹಂಚುತ್ತೀನಿ ಅಂತ ಮೀನಾ ಹೇಳಿದಾಗ ಒಳ್ಳೆ ಬುದ್ಧಿ ಬರಲಿ ಅಂತ ಕೇಳ್ಕೊಂಡು ಕೊಡ್ತಾರೆ. ಬಿಡು ನೋಡೋಣ ಅದಾದ್ರೂ ಸರಿ ಹೋಗುತ್ತಾ ಅಂತ ಸೂರ್ಯ ಹೇಳಿದಾಗ ಅಮ್ಮ ನನ್ನನ್ನು ಬರೋದಕ್ಕೆ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯನಿಗೆ ಕೋಪ ಬರುತ್ತೆ. ಅದು ಅಲ್ದೆ ಅವನ ಕೈ ಸರಿ ಹೋಗಿದೆ, ಕಟ್ಟುಬಿ ಬಿಚ್ಚಿದ್ದಾರೆ ಅಂತ ಮೀನಾ ಹೇಳಿದಾಗ ಇಷ್ಟು ಬೇಗ ಸರಿ ಹೋಯ್ತಾ, ಹಾಗಾದ್ರೆ ನಾನು ಸ್ವಲ್ಪ ಮೆಲ್ಲಗೆ ಹೊಡೆದಿದ್ದೀನಿ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಾನೆ. ರೀ ಯಾಕ್ರಿ ಇವಾಗ ಅದರ ಬಗ್ಗೆ ಎಲ್ಲ ಮಾತಾಡ್ತಿದ್ದೀರಾ ಅಂತ ನೀನ ಹೇಳಿದಾಗ ನಾನೆಲ್ಲಮ್ಮ ಮಾತಾಡ್ತಿದ್ದೀನಿ, ಹೋಗೋನನ್ನ ತಡೆದು ನಿಲ್ಸಿ, ಮಾತಾಡ್ತಿರೋದು ನೀನ ತಾನೆ ಅಂತ ಸೂರ್ಯ ಹೇಳಿದಾಗ ಅಮ್ಮ ನನ್ನನ್ನು ಜೊತೆಲಿ ಬರೋದಕ್ಕೆ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ನಿನ್ನನ್ನ ಅಥವಾ ನಿನ್ನನ್ನು ಮಾತ್ರನ ಅಂತ ಸೂರ್ಯ ಕೇಳಿದಾಗ ಮೀನಾ ಏನು ಮಾತಾಡದೆ ಹಾಗೆ ನಿಂತಿರ್ತಾಳೆ. ಏನ ಹಂಗೆ ನೋಡ್ತಿದೀಯಾ, ನಿನ್ನ ತಮ್ಮ ನನ್ನನ್ನ ಬರಬಾರದು ಅಂತ ಹೇಳಿರಬೇಕಲ್ವಾ ಅಂತ ಸೂರ್ಯ ಹೇಳಿದಾಗ ಇಲ್ಲರಿ ಅವನು ಆ ರೀತಿ ಎಲ್ಲ ಏನು ಹೇಳಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಯಾಕೆ ಸುಳ್ಳು ಹೇಳ್ತೀಯಾ, ನಿನಗಿಂತ ನಿನ್ನ ತಮ್ಮನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿನ ಕಣೆ, ಆ ಮನುಷ್ಯ ಬರಬಾರದು ಅಂತ ಹೇಳಿರ್ತಾನೆ. ಕೈ ಬೇರೆ ಸರಿಯಾಯ್ತು ಅಂತ ಹೇಳ್ತಿದೀಯಾ, ಅವನು ಕೈ ಮುರಿದಾಗ್ತದವನೇ, ಅವನು ಹುಟ್ಟಿದ ಬುದ್ಧಿಸ ಬರಬೇಕು ಅಂತ ಎಲ್ಲೇ ಅನ್ಕೋತಾನೆ, ಅವನು ಯಾರು ಅನ್ಕೊಳ್ಳೋದಿಲ್ಲ. ಹೌದು ಅತ್ತೆನೂ ಇದೇ ರೀತಿನೇ ಹೇಳಿದ್ರ ಅಂತ ಸೂರ್ಯ ಕೇಳಿದಾಗಲರಿ ನಮ್ಮ ಅಮ್ಮ ಯಾಕ್ರಿ ಆ ರೀತಿ ಎಲ್ಲ ಹೇಳ್ತಾರೆ, ಅಮ್ಮ ಏನು ಹೇಳಿಲ್ಲ ಅಂತ ಮೀನಾ ಹೇಳಿದಾಗ ಹಾಗಿದ್ರೆ ನಿನ್ನ ತಮ್ಮ ಹೇಳಿರೋ ನಿಜ ಅಲ್ವಾ, ಈ ಅಹಂಕಾರಕ್ಕೆಲ್ಲ ಏನು ಕಮ್ಮಿ ಇಲ್ಲ, ನಾನೇನು ಅವನ ಕೈನ ಸುಮ್ಮನೆ ಮುರಿದು ಹಾಕದ್ನ ಬೇಡದೆ ಇರೋರ ಜೊತೆ ಸೇರಿದ್ದಾನೆ ಅಂತ. ಆದರೂ ಅವನ ಅಂತವರ ಸಹವಾಸನ ಇನ್ನೂ ಬಿಟ್ಟಿಲ್ಲ, ಆ ರೌಡಿ ನನ್ನ ಮಕ್ಕಳ ಜೊತೆನೆ ಸುತ್ತುತ್ತಾ ಇದ್ದಾನೆ, ಇಷ್ಟು ಬೇಗ ಸರಿ ಹೋಗ್ತಾನೆ ಅಂತ ಅಂದಿದ್ರೆ ಅವನು ಇನ್ನೊಂದು ಕೈನು ಮುರಿದು ಹಾಕ್ತಿದ್ದೆ ಅಂತ ಸೂರ್ಯ ತಾನೇರಿ ಯಾಕ್ರಿ ನೀವು ಈ ರೀತಿರಲ್ಲ ಮಾತಾಡ್ತಿದ್ದೀರಾ ಅಂತ ಮೀನಾ ಹೇಳಿದಾಗ ಅವನು ಹಿಂಗಾಗಬೇಕು ಓರೆ ಕಾರಣ ನೀನು ನಿಮ್ ಮನೆಯಲ್ಲಿ ಇರೋರೇನೆ 4 ಬಾಸ್ ಇತ್ತದಕ್ಕೆ ಬೆಳೆಸಿದ್ದಿದ್ರೆ ಎಲ್ಲ ಸರಿ ಹೋಗಿರೋದು. ನೋಡು ಇಲ್ಲೂ ಒಬ್ಬ ಇದಾನಲ್ಲ ಒಡದನು, ಆ ಪೆಂಗೆ ಅವನಿಗೆ ಸಕ್ಕರೆ ತುಂಬಾ ಮುದ್ದು ಮಾಡಿ ಬೆಳೆಸಿಬಿಟ್ರು, ಅವನು ಕ್ರಿಮಿನಲ್ ಆಗಿ ಬಂದು ನಿಂತ್ಕೊಂಡಿದ್ದಾನೆ, ನಿನ್ನ ಮನೆಯಲ್ಲಿ ನಿನ್ನ ತಮ್ಮನು ಹಂಗೆ ಇದ್ದಾನೆ ಅಂತ ಸೂರ್ಯ ಹೇಳಿದಾಗ ರೀ ಏನೇ ಆದ್ರೂ ಮನೇಲಿ ಕೊನೆಯಲ್ಲಿ ಹುಟ್ಟಿರೋನಲ್ವಾ, ಅದಕ್ಕೆ ಪ್ರೀತಿ ಜಾಸ್ತಿ ಅಂತ ನೀನ ಹೇಳ್ತಾಳೆ. ಕೊನೆಲಿ ಹುಟ್ಟಿರೋನು ಅಂದ್ರೆ ಏನು, ರಾತ್ರಿ ಗಂಟೆಯಲ್ಲಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ದ ಅಂತ ಸೂರ್ಯ ಕೇಳ್ತಾನೆ. ರೀ ನನ್ನ ಮಾತನ್ನ ಸ್ವಲ್ಪ ಕೇಳ್ರಿ ಅಂತ ಮೀನಾ ಹೇಳಿದಾಗ ಈಗ ಏನು ಕೇಳಬೇಕು, ನಿನಗೆ ನಿನ್ನ ತಮ್ಮ ಕರೆಕ್ಟ್ ಆಗಿದ್ದಿದ್ರೆ ಅವನು ಹುಟ್ಟಿದ್ದ ಬರೀ ಪ್ರಸಾದ ಅಂಸ್ತಿದ್ದಾರೆ ಬನ್ನಿ ಅಂತ ನೀನೇ ಜೊತೆಲಿ ಕರ್ಕೊಂಡು ಹೋಗ್ತಿದ್ದೆ, ಆದ್ರೆ ನೀನೇ ಹೇಳೋದಕ್ಕೆ ಭಯಪಡ್ತಿದೀಯಾ ಅಂದ್ರೆ ಅದರಲ್ಲೇ ನೀನು ಅರ್ಥ ಮಾಡ್ಕೊ, ನಿನ್ನ ತಮ್ಮ ನನ್ನನ್ನ ಬರಬಾರದು ಅಂತ ಹೇಳಿರ್ತಾನೆ ಅಂತ ಸೂರ್ಯ ಹೇಳಿದಾಗ ಅಯ್ಯೋ ಆತರ ಎಲ್ಲ ಏನೂ ಇಲ್ಲರಿ ಅಂತ ಮೀನಾ ಹೇಳ್ತಾಳೆ. ಸಾಕು ಕಣೆ, ಮೀನಾ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬರಬೇಡ, ಈ ತರ ಅವನ್ನ ಬಿಟ್ಟ ಕೊಡದೆ ಈ ರೀತಿಯ ಮಾಡಿಟ್ಟಿದ್ದೀರಾ, ಎಲ್ರೂ ಸರಿ ಬಿಟ್ಟು ಕೊಡಬೇಡಿ, ನಾನು ಹೇಳ್ತಾ ಇದ್ದೀನಲ್ಲ, ಆದ್ರೆ ತಪ್ಪು ಮಾಡಬೇಕಾದ್ರೆ 2 ಬಾರಿಸಿದ್ದಿದ್ರೆ ಸರಿ ಹೋಗ್ತಿತ್ತು ತಾನೆ ಅಂತ ಸೂರ್ಯ ಹೇಳಿದಾಗ ರೀ ಅವನು ಮೊದಲಿನ ತರ ಎಲ್ಲ ಇಲ್ಲರಿ ಅಂತ ಮೀನಾ ಹೇಳ್ತಾಳೆ. ಹಾಗಾದ್ರೆ ಅವನು ಸುಬ್ಬುನ ಜೊತೆ ತಿರುಗಾಡ್ತಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ರೀ ಇವನೇನು ಅವರ ಜೊತೆ ಸುತ್ತಾ ಇಲ್ಲ, ಅವನೇ ಇವರ ಜೊತೆ ಬಂದಿರೋದು ಅಂತ ನೀನ ಹೇಳ್ತಾಳೆ. ಸಾಕು ಮೀನ, ನಿನ್ನ ತಮ್ಮ ಮಾಡಿರೋದಕ್ಕೆ ಬೇರೆಯವರನ್ನೆಲ್ಲ ಎಲ್ಕೋಬೇಡ, ಈಗ ರೋಡಲ್ಲಿ ಹೋಗಬೇಕಾದ್ರೆ ನಾವು ಕಲ್ಲು ಎಡುವಿ ಗಾಯ ಮಾಡ್ಕೊಂಡ್ರೆ ಕಲ್ಲೇ ನಮಗೆ ಬಂದು ಗಾಯ ಮಾಡ್ತು ಅಂತ ಹೇಳ್ತೀಯಾ, ಇಲ್ಲ ತಾನೇ ನಾವೇ ನೋಡ್ಕೊಂಡು ಹೋಗ್ಬೇಕು, ಹಂಗೆ ನಿನ್ನ ತಮ್ಮನೂ ಸರಿಯಾಗಿದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು, ಹೆಂಗಿರ್ತಾನೆ ಹೇಳು, ಎಷ್ಟೇ ಆದ್ರೂ ಕಲ್ಲ ಬುದ್ಧಿ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ರೀ ಇವಾಗೇನು ಅವನು ಕದ್ದಿದ್ದನ್ನ ಮತ್ತೆ ಎತ್ತ ಹಾಕಿ ಹೇಳ್ತಿದ್ದೀರಾ ಅಂತ ಮೀನಾ ಹೇಳಿದಾಗ ಅದನ್ನ ಹೇಳಿಲ್ಲ ಕಣೆ, ಅವನು ಸಕ್ಕರೆ ಅಂತ ಸೂರ್ಯ ಸತ್ಯ ಹೇಳೋದಕ್ಕೆ ಹೋಗಿ ಅದನ್ನ ಹಾಗೆ ನಿಲ್ಲಿಸಿ ಬಿಡ್ತಾನೆ. ಕಲರ ಜೊತೆ ಓಡಾಡೋರಿಗೆ ಕಲರು ಬುದ್ಧಿನೇ ಬರುತ್ತೆ ಕಣೆ, ನಾನು ಅದನ್ನೇ ಹೇಳಿದ್ದು ಅಂತ ಸೂರ್ಯ ಮಾತನ್ನ ತಿರುವಾಕ ಬಿಡ್ತಾನೆ. ರೀ ಅವನು ಆ ರೀತಿ ಇಲ್ಲರಿ ತುಂಬಾ ಬದಲಾಗಿದ್ದಾನೆ ಅಂತ ಮೀನಾ ಹೇಳಿದ್ರು, ಅದನ್ನ ಅರ್ಥ ಮಾಡಿಕೊಳ್ಳದೆ ಸೂರ್ಯ ಬೈತಿರ್ತಾನೆ. ನೋಡು ಮೀನಾ, ಇವಾಗ ಇದನ್ನೆಲ್ಲ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ, ನಾನು ಹೋಗಬೇಕು, ನೀನೇನು ಡಿಸೈಡ್ ಮಾಡಿದೀಯಾ ಅಂತ ಸೂರ್ಯ ಕೇಳಿದಾಗ ಯಾವುದಕ್ಕೆ ಅಂತ ಮೀನಾ ಕೇಳ್ತಾಳೆ. ಪ್ರಸಾದ ಹಂಚಕ್ಕೆ ಹೋಗ್ತೀಯಾ ಅಂತ ಸೂರ್ಯ ಕೇಳಿದಾಗ ಅದನ್ನ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಅಂತ ಮೀನಾ ಹೇಳ್ತಾಳೆ. ತುಂಬಾ ಯೋಚನೆ ಮಾಡಬೇಡ, ಹೋಗ್ಬೇಡ ಅಂದ ಮೇಲೆ ಹೋಗಬಾರದು ಅಷ್ಟೇನೆ ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಈ ರೀತಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳಿದಾಗ ಅಲ್ಲ ಮೀನಾ, ನಿನ್ನ ತಮ್ಮ ನನಗೆ ಮರ್ಯಾದೆನೇ ಕೊಡೋದಿಲ್ಲ, ಅವನು ನಾನು ಬದಲಾಯಿಸಿಕೊಳ್ಳು, ಇಲ್ಲ ಸರಿ ಬಿಡು, ಅವನು ನನಗೆ ಮರ್ಯಾದೆ ಕೊಡೋದು ಬೇಡ, ಅವನಿಗೆ ಬೇಕಾಗಿರೋದು ಆ ಸುಬ್ಬನೇ ಅಲ್ವಾ, ನಿನ್ನನ್ನು ಅವನು ಸರಿಯಾಗಿ ಕಿವಿಗೆ ಹಾಕೋತಿಲ್ಲ ಕಣೆ, ಇಲ್ಲ ಅಂದಿದ್ರೆ ನೀನು ಪಡ್ತಾ ಇರೋ ಕಷ್ಟ, ನೀನು ಫ್ಯಾಮಿಲಿಗೋಸ್ಕರ ದುಡಿತಾ ಇರೋ ದುಡಿಮೆ ಅವನಿಗೆ ಕಣ್ಣಗೆ ಕಾಣಿಸಿರೋದು, ಮತ್ತೆ ಯಾಕೆ ನೀನು ಅವನ ಬಗ್ಗೆ ಇಷ್ಟೊಂದೆಲ್ಲ ಚಿಂತೆ ಮಾಡ್ತಿದೀಯಾ, ನೀನ ಯಾಕೆ ಬೇಕು ಅಂತ ಸೂರ್ಯ ಕೇಳಿದಾಗ ಅದು ಹಾಗಲ್ಲರಿ, ಎಷ್ಟೇ ಆದ್ರೂ ಅವನು ನನ್ನ ತಮ್ಮ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ತಮ್ಮನೆ ಕಡೆ ನಾನೇನ ಅನ್ನ ಅಂತಾನೆ ಹೇಳ್ದೆ, ನೋಡು ಮೀನಾ, ಈ ತರ ಅವನು ಏನೇ ಮಾಡಿದ್ರು ಅವನಗೋಸ್ಕರ ಹೋಗಿ ನಿಂತ್ಕೊಂಡಿಯಲ್ಲ, ಹೀಗಿದ್ದ ಮೇಲೆ ಅವನು ಹೇಗೆ ಬದಲಾಗ್ತಾನೆ ಅಂತ ಸೂರ್ಯ ಪ್ರಶ್ನೆ ಮಾಡಿದಾಗ ಮೀನಾ ಏನು ಮಾತಾಡದೆ ಸುಮ್ನೆ ನಿಂತಿರ್ತಾಳೆ. ರೀ ಅದೆಲ್ಲ ಸರಿರಿ, ಏನೇ ಆಗಿದ್ರು ನನ್ನ ತಮ್ಮನ ಹುಟ್ಟಿದಬ್ಬ ದಿವಸ ಅಮ್ಮನ ಹರಕೆ ತೀರಿಸ್ತಿದ್ದಾರೆ, ನಾನು ಅಲ್ಲಿಗೆ ಹೋಗಲಿಲ್ಲ ಅಂತಂದ್ರೆ ಹೇಗ್ರಿ ಸಾಧ್ಯ, ಏನ್ ಚೆನ್ನಾಗಿರುತ್ತೆ ಹೇಳಿ ಅಂತ ಮೀನಾ ಹೇಳಿದಾಗ ನೋಡು ಮೀನಾ, ನನ್ನನ್ನ ಬರಬೇಡ ಅಂತ ಹೇಳಿದ ಮೇಲೆ ಗಂಡನಿಗೆ ಮರ್ಯಾದೆ ಕೊಡದೆ ಇರೋ ಜಾಗಕ್ಕೆ ಹೆಂಡತಿನು ಹೋಗಬಾರದು, ಆಮೇಲೆ ಅಲ್ಲಿ ಮರ್ಯಾದೆನೇ ಇರೋದಿಲ್ಲ, ನೀನು ಅಲ್ಲಿಗೆ ಹೋಗಬಾರದು, ಅಷ್ಟೇ, ನನ್ನ ಮಾತಿಗೆ ಮರ್ಯಾದೆ ಇದ್ದರೆ ಬೆಲೆ ಕೊಡ್ತೀನಿ ಅನ್ನೋದಾದ್ರೆ ನೀನು ಹೋಗಕೂಡದು ಅಂತ ಹೇಳಿ ಸೂರ್ಯ ಹೊರಟು ಹೋಗ್ತಾನೆ. ಮೀನಾ ಇದರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ. ಈ ಕಡೆ ಕುಸುಮ ಅವರು ಪ್ರಸಾದ ಮಾಡಿಕೊಳ್ಳೋದಕ್ಕೆ ಎಲ್ಲಾ ರೀತಿನೂ ರೆಡಿ ಮಾಡ್ತಿರ್ತಾರೆ. ಅಲ್ಲಿರೋ ಹೆಂಗಸರುಗಳು ಅಕ್ಕ ಕೊಲೆ ಹಚ್ಚನೋ ಅಂತ ಕೇಳಿದಾಗ 1 ನಿಮಿಷ ರಾಮ, ಮೀನಾ ಬಂದ್ಬಿಡ್ಲಿ ಅಂತ ಕುಸುಮ ಹೇಳ್ತಾಳೆ. ಅಮ್ಮ ನಿಮ್ಮ ಅಕ್ಕನಿಗೆ ಕಾಲ್ ಮಾಡಿ ಕೇಳಿದ ಬರ್ತಿದ್ದಾಳ ಅಂತ ಕನಕ ಕೇಳಿದಾಗ ಇಲ್ಲ ಕನೆ ಕೇಳಿ ನೋಡ್ತೀನಿ ಇರು ಅಂತ ಕುಸುಮ ಅವರು ಮಂಜನಿಗೆ ಕಾಲ್ ಮಾಡೋದಕ್ಕೆ ಹೇಳ್ತಾರೆ. ಅಲ್ಲಮ್ಮ ನಾವು ಬಂದು ಇಷ್ಟೊತ್ತಾಯ್ತು, ಅಕ್ಕ ಇನ್ನೂ ಬಂದಿಲ್ವಲ್ಲಮ್ಮ
ಅಂತ ಮಂಜ ಕೇಳಿದಾಗ ಲೋ ಅವರಿಗೂ ಮನೇಲಿ ಕೆಲಸ ಎಲ್ಲ ಇರುತ್ತಲ್ವೇನೋ, ಕೆಲಸ ಮುಗಿಸಿ ಬರಬೇಕಲ್ವಾ, ಅದಕ್ಕೆ ಲೇಟ್ ಆಗಿದೆ ಅನ್ಸುತ್ತೆ ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಒಬ್ಬರು ಬಂದು ಅಲ್ಲಮ್ಮ ನೀನ ಬರ್ತಾಳೆ ತಾನೆ ಅಂತ ಕೇಳಿದಾಗ ಯಾಕಮ್ಮ ಈ ರೀತಿ ಕೇಳ್ತಿದೀಯಾ ಅಂತ ಕುಸುಮ ಅವರು ಹೇಳ್ತಾರೆ. ಇಲ್ಲ ಅಕ್ಕ, ಅದು ಮೀನಾ ಅವರ ಅತ್ತೆ ಸ್ವಲ್ಪ ಸರಿಯಿಲ್ಲ ಅಲ್ವಾ, ತಕ್ರಾರ್ ಪಾರ್ಟಿ ಬಿಡ್ತಾರ ಅವರು ಅಂತ ಅಕ್ಕ ಕೇಳ್ತಾರೆ. ಅವರ ಏನಾದ್ರೂ ಒಂದು ಹೇಳ್ತಿರ್ತಾರೆ, ಆದ್ರೆ ಮೀನಾ ಅಳಿಯಂದ್ರನ್ನ ಕೇಳಿ ಬಂದೆ ಬರ್ತಾಳೆ ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಅವರೇ ಹೋಗ್ಬೇಡ ಅಂತ ಹೇಳಿದ್ರು ಹೇಳಿರ್ತಾರೆ ಅಂತ ಮಂಜ ಹೇಳಿದಾಗ ಏ ಅಳಿಯಂದ್ರೆ ಯಾಕೋ ಆ ರೀತಿ ಹೇಳ್ತಾರೆ ಅಂತ ಕುಸುಮ ಅವರು ಕೇಳ್ತಾರೆ. ಅವರನ್ನ ಬರಬೇಡ ಅಂತ ನಾನು ಹೇಳಿದೀನಲ್ವಾ ಅಂತ ಮಂಜ ಹೇಳಿದಾಗ ಯಾಕೋ ಏನಾಯ್ತು ನಿನಗೆ, ಅವರು ಬಂದ್ರೆ ನಿನಗೇನಾಗುತ್ತೆ ಅಂತ ಕುಸುಮ ಅವರು ಕೇಳ್ತಾರೆ. ಅವರು ಬಂದ್ರೆ ನಾನು ಹೊರಟು ಹೋಗ್ತೀನಮ್ಮ ಅಂತ ಮಂಜ ಹೇಳಿದಾಗ ಪ್ರಸಾದ ಹಂಚುತ್ತಿರದೆ ನಿನಗೋಸ್ಕರ ಕಣೋ ಅಂತ ಕುಸುಮ ಅವರು ಹೇಳ್ತಾರೆ. ಗೊತ್ತು, ನಿನಗೂ ಗೊತ್ತಿದೆ ಅಲ್ವಾ, ಹಾಗಿದ್ಮೇಲೆ ಅವರು ಬರಬಾರದು ಅಂತ ಮಂಜ ಹೇಳ್ತಾನೆ. ಅದನ್ನ ಕೇಳಿ ಕನಕಗೆ ಶಾಕ್ ಆಗುತ್ತೆ. ಏನೇ ಇವನು ಈ ರೀತಿ ಎಲ್ಲ ಹೇಳ್ತಿದ್ದಾನೆ ಅಂತ ಕುಸುಮ ಹೇಳಿದಾಗ ಅಯ್ಯೋ ಬಿಡಮ್ಮ, ಅವನ ಯಾವಾಗ ಇದ್ದಿದ್ದೆ ಅಲ್ವಾ, ಅಕ್ಕ ಬರ್ತಿದ್ದಾಳ ಇಲ್ವಾ ಅಂತ ನೀನೇ ಫೋನ್ ಮಾಡಿ ಕೇಳಮ್ಮ ಅಂತ ಕನಕ ಫೋನ್ನ ಕುಸುಮ ಅವರಿಗೆ ಕೊಡ್ತಾಳೆ. ಈ ಕಡೆ ಮೀನ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅಷ್ಟರಲ್ಲಿ ಕುಸುಮ ಅವರು ಕಾಲ್ ಮಾಡ್ತಾರೆ. ಹೇಳಮ್ಮ ಅಂತ ಮೀನ ಹೇಳಿದಾಗ ಹೇ ಮೀನಾ ಹೊರಟೇನೆ, ಅಲ್ಲಿಂದ ಯಾವಾಗ ಬರ್ತೀಯಾ, ಎಲ್ಲಿದೀಯಾ ಅಂತ ಕುಸುಮ ಅವರು ಕೇಳಿದಾಗ ಇಲ್ಲಮ್ಮ ನಾನ ಇನ್ನೂ ಮನೇಲೇ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ. ಟೈಮ್ ಆಯ್ತು ಕಣೆ, ನೀನು ಬಂದ ಮೇಲೆ ಪೂಜೆ ಮುಗಿಸಿ ಪ್ರಸಾದ ಹಂಚಬೇಕು ಕಣೆ. ಮಂಜ ಬೇರೆ ನೀನ ಎಲ್ಲಿ ಅಂತ ಕೇಳ್ತಾನೆ. ಇದನ್ನ ಕಣೆ ಅಂತ ಕುಸುಮ ಅವರು ಹೇಳಿದಾಗ ನಾನು ಬರಲೇಬೇಕಮ್ಮ ಅಂತ ಮೀನಾ ಕೇಳ್ತಾಳೆ. ಏನೇ ಇದು ಈ ರೀತಿ ಕೇಳ್ತಿದೀಯಾ ಅಂತ ಕುಸುಮ ಅವರು ಕೇಳಿದಾಗ ಅದು ಹಾಗಲ್ಲಮ್ಮ, ನೀವೇ ಪೂಜೆ ಮಾಡಿ ಎಲ್ಲದನ್ನೂ ಮಾಡಿ ಮುಗಿಸಿ ಅಂತ ಮೀನಾ ಹೇಳ್ತಾಳೆ. ಯಾಕೆ ಮೀನಾ ಈ ರೀತಿ ತಿದಿಯಾ, ನಿಮ್ಮ ಅತ್ತೆ ಏನಾದ್ರೂ ಹೇಳಿದ್ರಂತ ಕುಸುಮ ಅವರು ಕೇಳಿದಾಗ ಅದೆಲ್ಲ ಏನೂ ಇಲ್ಲಮ್ಮ, ನನಗಿಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಮೀನಾ ಹೇಳ್ತಾಳೆ. ಮಂಜನ ಹುಟ್ಟಿದ ಹಬ್ಬು ದಿವಸಕ್ಕಿಂತ ನಿನಗೆ ಏನೇ ಅಲ್ಲಿರುವಂತ ದೊಡ್ಡ ಕೆಲಸ ನಿಮ್ಮ ಅತ್ತೆ ಏನಾದ್ರೂ ಹೇಳ್ತಿದ್ದಾರೆ ಅಂದ್ರೆ ರಂಗನ ತನ್ನನ ಹತ್ರ ಹೇಳ್ಬಿಟ್ಟು ಬಾ ಅಂತ ಕುಸುಮ ಅವರು ಹೇಳಿದಾಗ ಇಲ್ಲ ಅಮ್ಮ, ಅತ್ತೆ ಏನು ಹೇಳಲಿಲ್ಲ, ಆದರೆ ಅವರು ಅಂತ ಮೀನ ಹೇಳಬೇಕಾದ್ರೆ ಅಳಿಯಂದ್ರ ಅವರೇನು ಹೇಳಿದ್ರು ಅಂತ ಕುಸುಮ ಅವರು ಕೇಳ್ತಾರೆ. ನಾನು ಅವರನ್ನು ಕರೆದೆ ಅಮ್ಮ, ಅವರು ಬರೋದಿಲ್ಲ ಅಂತ ಹೇಳಿದ್ರು ಅಂತ ಮೀನಾ ಹೇಳ್ತಾಳೆ. ಸರಿ ಕಣೆ ನೀನು ಬಾ ಅಂತ ಕುಸುಮ ಅವರು ಹೇಳಿದಾಗ ನನ್ನನ್ನು ಹೋಗ್ಬೇಡ ಅಂತ ಹೇಳ್ಬಿಟ್ರ ಅಮ್ಮ, ಕೋಪದಲ್ಲಿ ಕಿರಚಾಡಿಕೊಂಡು ಹೋದ್ರು ಅಂತ ಮೀನ ಹೇಳ್ತಾಳೆ. ಏನ್ಮೀನ ಇದು ಮಂಜುನ ಮೇಲೆ ಅಳಿಯಂದರಿಗೆ ಇನ್ನೂ ಕೋಪ ಕಡಿಮೆ ಆಗಿಲ್ವಾ, ಇವಾಗ ಅವನು ಎಲ್ಲೂ ಹೋಗ್ತಿಲ್ಲ ತಾನೇ, ಆ ಸುಬ್ಬುನ ಹತ್ರ ಮಾತ್ರ ತಾನೇ ಕೆಲಸಕ್ಕೆ ಹೋಗ್ತಿರೋದು, ಕಾಲೇಜ್ ಮುಗಿದ ಮೇಲೆ ಅದನ್ನು ಬಿಟ್ಟು ಬಿಡ್ತೀನಿ ಅಂತ ಹೇಳಿದನ ಕಣೆ ಅಂತ ಕುಸುಮ ಅವರು ಹೇಳ್ತಾರೆ. ಅಮ್ಮ ನಾನು ಇದರ ಬಗ್ಗೆ ಎಲ್ಲ ಹೇಳ್ದೆ ಅಮ್ಮ, ಆದ್ರೆ ಅವರು ಕೇಳೋ ಪರಿಸ್ಥಿತಿಲೇ ಇಲ್ಲ ಅಮ್ಮ, ನನಗೂ ಏನ್ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಮ್ಮ ಅಂತ ಮೀನಾ ಹೇಳ್ತಾಳೆ. ಈ ಮಂಜ ಬೇರೆ ನೀನು ಬರೋವರೆಗೂ ನಾನೇನು ಮಾಡೋದಿಲ್ಲ ಅಂತ ಹಠ ಮಾಡ್ತಿದ್ದಾನೆ ಕಣೆ, ನಾನು ಹೊರಟು ತೀನಿ ಅಂತ ಹಠ ಮಾಡ್ತಿದ್ದಾನೆ, ಅವನ ಕೈಲೇ ಕೊಡ್ತೀನಿ ನೀನೇ ಮಾತಾಡು ಅಂತ ಕುಸುಮ ಅವರು ಹೇಳ್ತಾರೆ. ಅಮ್ಮ ಬೇಡಮ್ಮ ಅಂತ ಮೀನ ಹೇಳಿದ್ರು ಕೇಳಿದೆ. ಮಂಜ ತಗೊಳ್ಳೋ, ನಿಮ್ಮ ಅಕ್ಕ ಮಾತಾಡ್ತಿದ್ದಾಳೆ ಅಂತ ಕುಸುಮ ಅವರು ಕೋನ್ನ ಕೊಟ್ಟು ಹೋಗ್ತಾರೆ. ಹೇಳಕ್ಕ ಬರ್ತಿದೀಯಾ ಅಂತ ಮಂಜ ಕೇಳಿದಾಗ ಇಲ್ಲ ಮಂಜ, ನನಗೆ ಬರಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೀವೇ ಮಾಡ್ಕೊಳ್ಳಿ, ನಾನು ಮನೆಗೆ ಬಂದು ನಿನ್ನನ್ನ ನೋಡ್ತೀನಿ ಅಂತ ನೀನಯ್ಯ ಹೇಳ್ತಾಳೆ. ಅಮ್ಮ ಏನಮ್ಮ ಇದು ಅಕ್ಕ ಈ ರೀತಿ ಹೇಳ್ತಾಳೆ, ಅಕ್ಕ ಎಲ್ರೂ ಸೇರಿ ಪ್ರಸಾದ ಹಂಚುತ್ತೀವಿ ಅಂತ ಅಮ್ಮ ಹರಕೆ ಮಾಡ್ಕೊಂಡಿರೋದು, ನೀನು ಬರ್ಲಿಲ್ಲ ಅಂದ್ರೆ ಹೆಂಗ ಅಕ್ಕ ಅಂತ ಮಂಜ ಕೇಳ್ತಾನೆ. ಅದು ಹಾಗಲ್ಲ ಕಣೋ, ಅದು ನಿನ್ನ ಭಾವ ಅಂತ ನೀನೇ ಹೇಳಬೇಕಾದ್ರೆ ಏನು, ನಿನ್ನ ಗಂಡ ಹೋಗೋದು ಬೇಡ ಅಂತ ಹೇಳಿದ್ನ ನನಗೆ ಗೊತ್ತು, ನನ್ನ ಹುಟ್ಟಿದ್ದ ದಿವಸ ನೀನು ಬರಬಾರದು ಅಂತ ಹೇಳೋದಕ್ಕೆ ಅವರು ಯಾರು, ನೋಡಕ್ಕ ನೀನು ಬಂದ್ರೆ ಇದನ್ನೆಲ್ಲ ಮಾಡೋಣ, ಇಲ್ಲ ಅಂದ್ರೆ ಇವಾಗಲೇ ಇಲ್ಲಿಂದ ಹೊರಟು ಹೋಗ್ತೀನಿ, ಪೂಜೆನೂ ಬೇಡ ಏನು ಬೇಡ ಅಂತ ಮಂಜ ಹೇಳಿದಾಗ ನಾನು ಹೇಳೋ ಮಾತನ್ನ ಕೇಳಿಸಿಕೊಳ್ಳೋ ಮಂಜ ಅಂತ ಮೀನ ಹೇಳಬೇಕಾದ್ರೆ ಮಂಜ ಕಾಲ್ ಕಟ್ ಮಾಡಿಬಿಡ್ತಾನೆ. ಮೀನ ಇದರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರುತಿ ಬರ್ತಾಳೆ. ಮೀನಾ ಅವರೇ ಯಾಕೆ ಡಲಾಗಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ. ಅದು ಶ್ರುತಿ, ಇವತ್ತು ನನ್ನ ತಮ್ಮನ ಹುಟ್ಟಿದಬ್ಬ ಅಂತ ಮೀನಾ ಹೇಳಿದಾಗ ಹಾಗಿದ್ರೆ ನೀವು ಹ್ಯಾಪಿ ಆಗಿರಬೇಕಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಅದು ಶ್ರುತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರಸಾದ ಹನಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ, ಅವನಿಗೂ ಸರಿ ಹೋಯ್ತಲ್ಲ ಕೈ, ಅದಕ್ಕೂ ಸೇರಿಸಿನೆ ಮಾಡ್ತಿದ್ದಾರೆ, ಅದಕ್ಕೆ ಹರಕೆ ತೀರಿಸಬೇಕು ಅಂತ ಇದ್ದಾರೆ ಅಂತ ಮೀನ ಹೇಳಿದಾಗ ಹೌದಾ, ಹಾಗಿದ್ರೆ ಹೋಗ್ಬಿನ ಅಂತ ಶ್ರುತಿ ಹೇಳ್ತಾಳೆ. ಅವರು ಹೋಗ್ಬೇಡ ಅಂತ ಹೇಳಿದ್ದಾರೆ ಅಂತ ಮೀನ ಹೇಳಿದಾಗ ಹೌದಲ್ವಾ ಸೂರ್ಯ, ಅವರಿಗೂ ನಿಮ್ಮ ತಮ್ಮನಗೂನು ಜಗಳ ಆಗಿದೆ ಅಲ್ವಾಯ, ಗೊತ್ತಾಯ್ತು, ಬಟ್ ಆದರೆ ಇದು ಸ್ವಲ್ಪ ಓವರ್ ಆಯ್ತಲ್ವಾ, ನಿನ್ನ ತಮ್ಮನ್ನ ನೋಡೋದಕ್ಕೆ ನೀವು ಹೋಗಬಾರದಾ, ಅವರು ಹೇಳಿದ್ರಂತ ನೀವು ಹೋಗದೇ ಇದ್ದೀರಾ, ನೀವೇನು ಸೂರ್ಯ ಅವರ ಹತ್ರ ಕೆಲಸಕ್ಕೆ ಇದ್ದೀರಾ ಪರ್ಮಿಷನ್ ಕೇಳ್ಕೊಂಡು ಹೋಗೋದಕ್ಕೆ ಅಂತ ಶ್ರುತಿ ಹೇಳಿದಾಗ ಅದು ಹಾಗಲ್ಲ ಶ್ರುತಿ, ಅವರ ಅಷ್ಟು ಹೇಳಿದ್ರೂ ನಾನು ಕೇಳದೆ ಹೊರಟು ಹೋಗಿದ್ದೀನಿ ಅಂತ ಅವರು ಕೋಪ ಕೊಂಡ್ರೆ ಅಂತ ಮೀನ ಶ್ರುತಿ ಹತ್ರ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಶಾಂತಿ ಬರ್ತಾಳೆ. ಇವರು ಮಾತಾಡೋದನ್ನ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾಳೆ. ಅಲ್ಲ ಮೀನ ಅವರೇ, ಅಕಸ್ಮಾತ್ ಬೇರೆ ಎಲ್ಲಾದರೂ ಫಂಕ್ಷನ್ ನಡೆದು ನೀವು ಅಲ್ಲಿ ಹೋಗ್ಬೇಡ ಅಂತಂದ್ರೆ ಸೂರ್ಯ ಅವರು ಕೇಳ್ತಾರಾ, ಇಲ್ಲ ಅಲ್ವಾ, ಮತ್ತೆ ಯಾಕೆ ನೀವು ಕೇಳಬೇಕು, ಅವರು ಬರ್ಲಿಲ್ಲ ಅಂದ್ರೆ ಅದು ಅವರ ಇಷ್ಟ, ಆದ್ರೆ ನಿಮ್ಮ ಬ್ರದರ್ ಬರ್ತಡೆಗೆ ನಿಮ್ಮನ್ನ ಹೋಗಬಾರದು ಅಂತ ಹೇಳೋದಕ್ಕೆ ಸೂರ್ಯ ಅವರಿಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ. ಆಮೇಲೆ ನಿಮ್ಮ ಫ್ಯಾಮಿಲಿಲಿ ನಡೆಯೋ ಯಾವ ಫಂಕ್ಷನ್ ನನಗೂ ಹೋಗಬಾರದು ಅಂತ ಹೇಳ್ತಾರೆ. ಆಮೇಲೆ ಫ್ಯಾಮಿಲಿ ಕನೆಕ್ಷನ್ನೇ ಕಟ್ ಆಗಿಬಿಡುತ್ತೆ, ನೀವು ಹೋಗಿ ಬನ್ನಿ ಮೀನಾ ಅವರೇ ಅಂತ ಶ್ರುತಿ ಹೇಳ್ತಾಳೆ. ಬೇಡ ಶ್ರುತಿ, ನಾನು ಹೋಗೋದಿಲ್ಲನಾ, ಹೋದ್ರೆ ಅವರು ಸುಮ್ನೆ ಬೈತಾರೆ ಅಂತ ಮೀನಾ ಹೇಳ್ತಾಳೆ. ಹೌದು ಸೂರ್ಯ, ಅವರು ಎಲ್ಲಿ ಅಂತ ಶ್ರುತಿ ಕೇಳಿದಾಗ ಅವರು ಟ್ರಿಪ್ ಹೋಗಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಯಾವಾಗ ಬರ್ತಾರೆ ಅಂತ ಶ್ರುತಿ ಕೇಳಿದಾಗ ನೈಟ್ ಆಗಬಹುದು ಅಂತ ಮೀನಾ ಹೇಳ್ತಾಳೆ. ಮತ್ತೆ ಇನ್ನೇನು ಅಷ್ಟರಲ್ಲಿ ಹೋಗಿ ವಿಶ್ ಮಾಡಿ ಬರಹೋಗಿ ಅಂತ ಶ್ರುತಿ ಹೇಳಿದಾಗ ಇಲ್ಲ, ಅವರ ಮಾತು ಮೀರಿ ಹೊರಟೋದಂಗೆ ಆಗಲ್ವಾ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಮೀನಾ ಅವರೇ, ಅವರೇನು ಸ್ಕೂಲ್ ಪ್ರಿನ್ಸಿಪಲ್ ಅಥವಾ ಅವರ ಎದುರಾಳಿನ, ನೀವು ಹೋಗಲಿಲ್ಲ ಅಂತಂದ್ರೆ ನಿಮ್ಮ ತಮ್ಮ ನಿಮ್ಮ ಹತ್ರ ಮಾತಾಡೋದಿಲ್ಲ, ಪರವಾಗಿಲ್ವಾ ಹೋಗಿ ಮೀನಾ ಅವರೇ, ಏನೂ ಆಗೋದಿಲ್ಲ, ನಾನ ಬರ್ತೀನಿ, ನನಗೆ ಟೈಮ್ ಆಗ್ತಿದೆ ಅಂತ ಶ್ರುತಿ ಹೇರಿ ಅಲ್ಲಿಂದ
ಹೊರಟು ಹೋಗ್ತಾಳೆ. ಶ್ರುತಿ ಬರೋದನ್ನ ನೋಡಿ ಶಾಂತಿ ಮುಚ್ಚಿಟ್ಟುಕೊಳ್ತಾಳೆ. ಶ್ರುತಿ ಹೇರಿದ ಮಾತನ್ನ ಕೇಳಿ ಮೀನಾ ಸರಿ ಹೋಗೋಣ ಅಂತ ಹೇಳಿ ಪರ್ಸ್ ತಗೊಂಡು ಅವಳು ಹೊರಟು ಹೋಗ್ತಾಳೆ. ಅವಳು ಹೋಗ್ತಿದ್ದಂಗೆ ಶಾಂತಿ ಆಚೆಗೆ ಬಂದು ಸೂರ್ಯ ಹೋಗಬೇಡ ಅಂತ ಹೇಳಿದ್ರು. ಇವರ ಪಾಡಿಗೆ ಇವಳು ಹೋಗ್ತಾ ಇದ್ದಾಳಲ್ಲ, ಹಾಗಾದ್ರೆ ಇವತ್ತು ಜಗಳ ಜೋರಾಗೀಗ ನಡೆಯುತ್ತೆ ಅಂತ ಹೇಳ್ಕೊಂಡು ಶಾಂತಿ ಖುಷಿ ಪಡ್ತಿರ್ತಾಳೆ. ಈ ಕಡೆ ಮಂಜ ನೋಡೋ ಅಷ್ಟೇ ನೋಡಿ ಅಮ್ಮ ಮನೆಗೆ ಹೋಗೋಣ ಬಾರಮ್ಮ ಅಂತ ಕರೀತಾನೆ. ಏನು ಹಿಂಗೆ ಹೇಳ್ತಿದೀಯಾ, ಇನ್ನು ಪೂಜೆ ಎಲ್ಲ ಮಾಡಿಲ್ಲ, ಪ್ರಸಾದ ಹಂಚಿಲ್ಲ, ಆಗ್ಲೇ ಮನೆಗೆ ಹೋಗೋಣ ಅಂತ ಹೇಳ್ತಿದೀಯಾ ಅಂತ ಕುಸುಮ ಅವರು ಕೇಳಿದಾಗ ಅಮ್ಮ ಅಕ್ಕ ಬರೋತರ ಕಾಣಿಸಿಲ್ಲ, ಖಂಡಿತ ಆ ಮನುಷ್ಯ ಹೋಗ್ಬೇಡ ಅಂತ ಹೇರಿರ್ತಾನೆ ಅಂತ ಮಂಜ ಹೇಳಿದಾಗ ಆ ರೀತಿ ಎಲ್ಲ ಏನೂ ಇರೋದಿಲ್ಲ ಕನೋ, ಇರೋ ಬರ್ತಾಳೆ ಅಂತ ಕುಸುಮ ಅವರು ಹೇಳ್ತಾರೆ. ಅಮ್ಮ ಸುಮ್ಮನೆ ಏನೇನೋ ಹೇಳ್ಬೇಡಮ್ಮ, ಅವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಅವರನ್ನ ಕರೆದಿಲ್ವಲ್ಲ ಅದಕ್ಕೆ ಅಕ್ಕನು ಹೋಗ್ಬೇಡ ಅಂತ ಹೇಳಿರ್ತಾರೆ. ಅಕ್ಕ ಬರ್ಲಿಲ್ಲ ಅಂದ್ರೆ ಏನು ಮಾಡೋದು ಬೇಡ ಅಂತ ಮಂಜ ಹೇಳ್ಬೇಕಾದ್ರೆ ಅವಳು ಬರ್ತಾಳೆ ಕನೋ, ನೀನು ಸ್ವಲ್ಪ ವೇಟ್ ಮಾಡೋ ಅಂತ ಕುಸುಮ ಅವರು ಹೇಳ್ತಾರೆ. ಅಮ್ಮ ನಿಜವಾಗ್ಲೂ ಅಕ್ಕ ಬರ್ತಾಳ ಅಂತ ಕನಕ ಕೇಳಿದಾಗ ಗೊತ್ತಿಲ್ಲ ಕನೆ, ಅಳಿಯಂದ್ರು ಹೋಗ್ಬೇಡ ಅಂತ ಹೇಳಿದಾರಂತೆ ಅಂತ ಕುಸುಮ ಹೇಳಬೇಕಾದ್ರೆ ಅಮ್ಮ ಬಾವ ಹೇಳಿದ್ದಾರೆ ಅಂತಂದ್ರೆ ಅಕ್ಕ ಬರೋದಿಲ್ಲಮ್ಮ ಅಂತ ಕನಕ ಹೇಳ್ತಾಳೆ. ನನಗೂ ಅದರ ಬಗ್ಗೆನೇ ಯೋಚನೆ ಆಗ್ತಿದೆ ಕನೆ, ಇವನು ಬೇರೆ ಅಕ್ಕ ಬರ್ಲಿಲ್ಲ ಅಂದ್ರೆ ಏನು ಬೇಡ ಅಂತ ಹೇಳ್ತಿದ್ದಾನೆ, ಎಲ್ಲಿ ಹರಕೆ ತೀರಿಸಕ್ಕಾಗುತ್ತೋ ಇಲ್ವೋ ಅಂತ ಭಯ ಆಗ್ತಿದೆ ಕನೆ ನನಗೆ ಅಂತ ಕುಸುಮ ಅವರು ಹೇಳಿದಾಗ ಇಲ್ಲಮ್ಮ ಇನ್ನು ಇಲ್ಲಿ ಕಾಯೋದು ವೇಸ್ಟ್ ಅಂತ ಹೇಳಿ ಮಂಜ ಹೊರಡುತ್ತಿರ್ತಾನೆ. ಅಷ್ಟರಲ್ಲಿ ಮೀನ ತನ್ನ ಗಾಡಿಲಿ ಬರ್ತಾಳೆ. ಅದನ್ನ ನೋಡಿ ಮಂಜ ಹಾಗೆ ನಿಲ್ತಾನೆ. ಮೀನ ಬಂದಿದ್ದನ್ನ ನೋಡಿ ಮಂಜಗೆ ತುಂಬಾ ಖುಷಿಯಾಗುತ್ತೆ. ಅಮ್ಮ ಅಕ್ಕ ಬಂದ್ಲು ಅಮ್ಮ ಅಂತ ಮಂಜ ಮೀನನ ಹತ್ರ ಹೋಗ್ತಾನೆ. ಅಕ್ಕ ಬಾ ಅಕ್ಕ ಅಂತ ಮಂಜ ಹೇಳಿದಾಗ ಮಂಜ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಮೀನಾ ತಾಳೆ. ಅಕ್ಕ ನೀನು ಬರ್ತೀಯೋ ಇಲ್ವೋ ಅಂತ ನನಗೆ ಬೇಜಾರಾಗಿಯೋಗಿತ್ತು ಗೊತ್ತಾ ಅಂತ ಮಂಜ ಹೇಳಿದಾಗ ನಾನು ಹೇಗೋ ಬರ್ದೇ ಇರಲಿ ಅಂತ ಮೀನಾ ಹೇಳ್ತಾಳೆ. ನನಗೆ ಗೊತ್ತಿತ್ತಕ್ಕ ನೀನು ನನಗೋಸ್ಕರ ಬಂದೇ ಬರ್ತೀಯ ಅಂತ, ಅವರು ಎಷ್ಟೇ ಹೋಗ್ಬೇಡ ಅಂತ ಹೇಳಿದ್ರು ನೀನು ಬಂದಿದ್ದೀಯಲ್ಲ ನನಗೆ ತುಂಬಾ ಖುಷಿ ಆಯ್ತು ಅಕ್ಕ ಅಂತ ಮಂಜ ಹೇಳ್ತಾನೆ. ಸರಿ ಅಂತ ಎಲ್ಲರೂ ಪ್ರಸಾದ ರೆಡಿ ಮಾಡೋದಕ್ಕೆ ಹೋಗ್ತಾರೆ. ಹೌದು ಮೀನ ನೀನು ನಿನ್ನ ಅಳಿಯಂದರು ಹೋಗ್ಬೇಡ ಅಂತ ಹೇಳಿದ್ರಲ್ಲ, ಆಮೇಲೆ ಹೋಗು ಅಂತ ಹೇಳಿದ್ರ ಅಂತ ಕುಸುಮ ಅವರು ಕೇಳಿದಾಗ ಅಮ್ಮ ನೀನ ಅದರ ಬಗ್ಗೆ ಎಲ್ಲ ಯಾಕ ತಲೆ ಕೆಡಿಸಕೋತಿದೀಯಾ, ನೀನು ಹೋಗಿ ಕೆಲಸ ನೋಡು, ಬೇಗ ಪ್ರಸಾದ ರೆಡಿ ಮಾಡು ಅಂತ ಮೀನಾ ಹೇಳ್ತಾಳೆ. ಹಾಗಿದ್ರೆ ನೀನ ಅಳಿಯಂದ್ರಿಗೆ ಗೊತ್ತಿಲ್ಲದೆ ಬಂದಿದ್ದೇನೆ ಅಂತ ಕುಸುಮ ಅವರು ಕೇಳಿದಾಗ ಅಮ್ಮ ಬಿಡಮ್ಮ, ಟೈಮ್ ಆಗ್ತಿದೆ, ನನಗೂ ಮನೆಯಲ್ಲಿ ತುಂಬಾ ಕೆಲಸ ಇದಾವೆ, ಮಂಜುನ ಹುಟ್ಟಿದಬ್ಬ ಚೆನ್ನಾಗಿ ನಡಬೇಕು, ನೀನು ಬೇಗ ಕೆಲಸ ನೋಡಮ್ಮ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ. ಮೀನಾ ಅಂತ ಎಲ್ಲಾ ಕಡೆ ಹುಡುಕ್ತಿರ್ತಾನೆ. ಓ ಕಿಚನ್ ಅಲ್ಲಿ ಇರಬೇಕು ನೋಡೋಣ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾನೆ. ಸೂರ್ಯ ಅಲ್ಲೂ ಮೀನಾ ಇರೋದಿಲ್ಲ. ಎಲ್ಲೋದಲ್ಲಿ ಇವಳು ಮೀನಾ ಅಂತ ಸೂರ್ಯ ಕರಿಬೇಕಾದ್ರೆ ಏನೋ ಅದು ಹಂಗೆ ಕಿರಚಿಕೋತಾ ಇದೀಯಾ ಅಂತ ಶಾಂತಿ ಹೇಳ್ತಾಳೆ. ನೀನು ಮನೆ ಮೇಲೆ ಹತ್ತಿ ಕಿರಚಿದ್ರುನು ಅವಳು ಬರೋದಿಲ್ಲ ಕನೋ, ಅವಳು ಮನೇಲಿ ಇದ್ರೆ ಅಲ್ವಾ ಬರೋದಕ್ಕೆ ಅಂತ ಶಾಂತಿ ಹೇಳ್ತಾಳೆ. ಮತ್ತೆ ಇಷ್ಟೊತ್ತು ಕಿರ್ಚಾಡ್ತಿದ್ನಲ್ಲ ಹೇಳಬೇಕಿತ್ತು ತಾನೆ ಅಂತ ಸೂರ್ಯ ಹೇಳಿದಾಗ ನೀನು ಕೇಳಬೇಕಿತ್ತು ಅಂತ ಶಾಂತಿ ಹೇಳ್ತಾಳೆ. ಹೂವು ಕೊಡೋದಕ್ಕೆ ಎಲ್ಲಾದರೂ ಹೋಗಿರ್ತಾಳೆ ಬಿಡು ಅಂತ ಸೂರ್ಯ ಹೇಳ್ತಾನೆ. ಸರಿ ಅಂತ ಮೊಬೈಲ್ ತಗೊಂಡು ಮೀನ ನನಗೆ ಕಾಲ್ ಮಾಡ್ತಾನೆ. ಮೀನ ಈ ಕಡೆ ದೇವರಿಗೆ ಪ್ರಸಾದ ರೆಡಿ ಮಾಡ್ತಿರ್ತಾಳೆ. ಅವಳು ಫೋನ್ನ ತೆಗೆಯೋದಿಲ್ಲ. ಏನಿದು ಫೋನ್ ತೆಗಿತಿಲ್ವಲ್ಲ ಅಂತ ಸೂರ್ಯ ಯೋಚನೆ ಮಾಡಬೇಕಾದ್ರೆ ಏನು ಫೋನ್ ತೆಗಿಲಿಲ್ವಾ, ಅದೇ ತೆಗಿತಾಳೆ. ತಮ್ಮನ ಹುಟ್ಟಿದ ಹಬ್ಬನ ಆಚರಿಸೋದಕ್ಕೆ ಹೋಗಿದ್ದಾಳೆ, ಆ ಓಡಾಟದಲ್ಲಿ ಇರ್ತಾಳೆ ಅಂತ ಶಾಂತಿ ಹೇಳಿದಾಗ ಏನು ಅವಳು ಯಾಕಲ್ಲಿ ಹೋಗ್ತಾಳೆ, ನಾನು ಹೋಗ್ಬೇಡ ಅಂತ ಹೇಳಿದೀನಲ್ಲ, ಅವಳು ಆತರ ಎಲ್ಲ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಸಕ್ರೆ, ನಿನಗೆ ಅವರ ಬಗ್ಗೆ ಏನು ಮಾತಾಡಲಿಲ್ಲ ಅಂತಂದ್ರೆ ಸಮಾಧಾನನೇ ಆಗೋದಿಲ್ವಾ ಅಂತ ಸೂರ್ಯ ಕೇಳಿದಾಗ ಹೌದು ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ನೋಡು, ಅವಳು ದೊಡ್ಡ ಮಿನಿಸ್ಟರ್, ಅದಕ್ಕೆ ಅವಳ ಬಗ್ಗೆ ಗಾಸಿಪ್ ಮಾತಾಡ್ತೀನಿ. ನಿನಗೆ ಕನೋ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ನಿನ್ನನ್ನ ಮುಟ್ಟಾಳ ಏನ್ ಮಾಡ್ತಿದ್ದಾಳೆ ಕನೋ ಅವಳು ಅಂತ ಶಾಂತಿ ಹೇಳಿದಾಗ ಸಕ್ಕರೆ ಸುಮ್ಮನೆ ಅವಳ ಬಗ್ಗೆ ಏನೇನೋ ಮಾತಾಡಬೇಡ ನೀನು, ಅವಳು ಹೋಗೋದಿಲ್ಲ ಅಂತ ನನ್ನ ಹತ್ರ ಹೇಳಿದ್ದಾಳೆ, ಯಾರಿಗಾದ್ರೂ ಹೂ ಕೊಡೋದಕ್ಕೆ ಹೋಗಿರ್ತಾಳೆ ಅಂತ ಸೂರ್ಯ ಹೇಳ್ತಾನೆ. ಹೌದು ಈ ನಿನ್ನ ಅಷ್ಟು ಮಟ್ಟಿಗೆ ಯಾಮಾರಿಸಿ ಇಟ್ಟಿದ್ದಾಳೆ ಅಂತ ಅರ್ಥ ಆಯ್ತು. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಕನೋ ಅಂತ ಶಾಂತಿ ಹೇಳಿದಾಗ ನನ್ನ ಹೆಂಡತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಮಾತು ಮೀರಿ ಅವಳು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಹೂ ಕೊಡೋದಕ್ಕೆ ಎಲ್ಲಾದ್ರೂ ಹೋಗಿರ್ತಾಳೆ ಅಂತ ಸೂರ್ಯ ಹೇಳಿದಾಗ ಮುಟ್ಟಾಳ, ನಿನ್ನ ಹೆಂಡತಿ ಹೂ ಕೊಡೋದಕ್ಕೆ ಹೋಗಿಲ್ಲ ಕನೋ, ನಿನ್ನ ಕಿವಿಗೆ ಹೂ ಇಟ್ಟು ಬಿಟ್ಟು ಹೋಗಿದ್ದಾಳೆ ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ಸೂರ್ಯ ಶಾಕಾಗಿ ನಿಲ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ.